ಜೀವನದಲ್ಲಿ ಅತ್ಯಂತ ದೊಡ್ಡ ಮೋಸ ಯಾವುದೆಂದರೆ ನಮ್ಮ ಮಕ್ಕಳೇ ನಮ್ಮನ್ನು ಅಪರಿಚಿತರಂತೆ ನೋಡುವುದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾದಂಬರಿ ಚಾನಲ್ಲಿಗೆ ನಿಮಗೆ ಪ್ರೀತಿಯ ಸ್ವಾಗತ. ಇಂದು ನಾವು ನಿಮಗೆ ಒಂದು ಸತ್ಯ ಕಥೆಯನ್ನು ಹೇಳುತ್ತೇವೆ. ಇದು ನಾವು ನಮ್ಮ ಪರವಾಗಿ ನಿಲ್ಲುವುದು ಎಷ್ಟು ಮುಖ್ಯ ಎಂದು ತಿಳಿಸುತ್ತದೆ. ಇದು ಸುಧಾದೇವಿಯವರ ಕಥೆ. ಅವರು 58 ವರ್ಷ ವಯಸ್ಸಿನಲ್ಲಿ ತಮ್ಮನ್ನು ತಾವೇ ಪ್ರೀತಿಸುವುದು ಎಲ್ಲಕ್ಕಿಂತ ಮುಖ್ಯ ಎಂದು ಅರಿತುಕೊಂಡರು. ಹಾಗಾದ್ರೆ ಈ ಒಳ್ಳೆ ಕಥೆಯನ್ನು ಶುರು ಮಾಡೋಣ. ಅಡುಗೆ ಮನೆಯಲ್ಲಿ ಸುಧಾದೇವಿ ಅಡುಗೆ ಮಾಡುತ್ತಿದ್ದರು. ಆಗ ಕೋಣೆಯಿಂದ ಅವರ ಮಗ ಅಮನ್ನ ಧ್ವನಿ ಕೇಳಿಸಿತು. ಆ ಧ್ವನಿ ಅವರ ಹೃದಯವನ್ನೇ ತಳ್ಳಣಿಸಿತು. ಅಮನ್ ತನ್ನ ಪತ್ನಿ ರಿಯಾಳೊಂದಿಗೆ ಮಾತನಾಡುತ್ತಿದ್ದ. ಸ್ವೀಟ್ ಹಾರ್ಟ್, ಅಮ್ಮನ ಕಾರ್ಡ್ ಬಳಸಿಕೋ. ಅವರ ಹತ್ತಿರ ಕನಿಷ್ಠ 1,10,00,000 ಉಳಿತಾಯವಿದೆ. ಸುಧಾದೇವಿಯವರು ಇದನ್ನು ಕೇಳಿದ ತಕ್ಷಣ ಅವರಿಗೆ ದೊಡ್ಡ ಆಘಾತವಾಯಿತು. ಆ ಬ್ಯಾಂಕ್ ಕಾರ್ಡ್ 1,10,00,000 ರೂಪಾಯಿ. ಅದನ್ನು ಗಳಿಸಲು ಅವರಿಗೆ 40 ವರ್ಷಗಳು ಬೇಕಾಯಿತು. 40 ವರ್ಷಗಳ ಪರಿಶ್ರಮ, ಇತರರ ಮನೆಗಳಲ್ಲಿ ಶುಚಿಗೊಳಿಸುವುದು, ನೋಯುತ್ತಿರುವ ಮೊಣಕಾಲುಗಳು, ರಾತ್ರಿ ಪೂರ್ತಿ ಬಟ್ಟೆ ಹೊಲಿಯುವುದರಿಂದ ದಣಿದ ಕಣ್ಣುಗಳು. ಮತ್ತು ಇಂದು ಅವರ ಸ್ವಂತ ಮಗ, ಅವನ ತಂದೆ ಹೋದಾಗ ಅವನನ್ನು ಅವರು ಒಬ್ಬಂಟಿಯಾಗಿ ಬೆಳೆಸಿದ್ದರು. ಇಂದು ಅವನು ಆ ಕಾರ್ಡನ್ನು ರಿಯಾಗಿ ಕೊಡುತ್ತಿದ್ದ. ಆ ಹಣ ತನ್ನದೇ ಎನ್ನುವಂತೆ ಅವರ ಕೈಯಿಂದ ಲಟ್ಟಣಿಗೆ ಕೆಳಗೆ ಬಿತ್ತು ಮತ್ತು ಅವರು ಹಾಗೆಯೇ ನಿಂತುಬಿಟ್ಟರು. ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತೆಂದರೆ ಕಿವಿಯಲ್ಲಿ ಅದರ ಶಬ್ದ ಕೇಳಿಸುತ್ತಿತ್ತು. ರಿಯಾ ನಿಧಾನವಾಗಿ ಕೇಳಿದಳು, ನೀವು ಖಚಿತವಾಗಿ ಹೇಳ್ತೀರಾ ಸ್ವೀಟಿ? ಅಮ್ಮ ಕೋಪಗೊಳ್ಳುವುದಿಲ್ಲ ಅಲ್ವೇ? ರಿಯಾಳ ಆ ಸಿಹಿ ಧ್ವನಿ ಸುಧಾದೇವಿಯವರು ಕಳೆದ 15 ವರ್ಷಗಳಿಂದ ಕೇಳಿದ್ದರು. ರಿಯಾಗೆ ಏನಾದ್ರೂ ಬೇಕಾದಾಗೆಲ್ಲ ಅವಳು ಇದೇ ರೀತಿ ಮಾತನಾಡುತ್ತಿದ್ದಳು. ಅಮನ್ ತಕ್ಷಣ ಉತ್ತರಿಸಿದ, ಅಮ್ಮ ಏನೂ ಹೇಳಲ್ಲ. ಅವರು ಇಲ್ಲಿ ಉಚಿತವಾಗಿ ಇರುತ್ತಾರೆ ಮತ್ತು ನಮ್ಮ ಊಟ ತಿನ್ನುತ್ತಾರೆ, ನಮ್ಮ ವಿದ್ಯುತ್ ನೀರು ಬಳಸುತ್ತಾರೆ. ಸ್ವಲ್ಪ ಸಹಾಯ ಮಾಡುವುದು ಅವರ ಕರ್ತವ್ಯ. ಹೇಗಿದ್ದರೋ ಅವರಿಗೀಗ ತುಂಬ ವಯಸ್ಸಾಗಿದೆ. ಇಷ್ಟು ಹಣವನ್ನಿಟ್ಟುಕೊಂಡು ಏನು ಮಾಡುತ್ತಾರೆ? ನಮಗೆ ಮುಂದಿನ ಜೀವನವಿದೆ, ನಮಗೆ ಖರ್ಚುಗಳಿವೆ. ಅಮ್ಮನಿನ್ನ ಪ್ರತಿಯೊಂದು ಪದವೂ ಸುಧಾದೇವಿಯ ಬೆನ್ನಿಗೆ ಚುಚ್ಚಿದಂತಾಯಿತು. ಅವರಿಗೆ ತಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೇನೆ ಅನಿಸಿತು. ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು. ಆದರೆ ಅವರು ಅದನ್ನು ತಡೆದರು. ಈ ಮನೆಯಲ್ಲಿ ಅವರು ಕಳೆದ 20 ವರ್ಷಗಳಿಂದ ತುಂಬ ಅತ್ತಿದ್ದರು. ಅವರಿಗೆ ಆ ದಿನ ನೆನಪಾಯಿತು. ಆ ದಿನ ಅಮನ್ ಅವರನ್ನು ಸಣ್ಣ ಮನೆಯನ್ನು ಮಾರಲು ಒಪ್ಪಿಸಿದನು. ಇದರಿಂದ ಅಮನ್ ಈ ದೊಡ್ಡ ಮನೆಯನ್ನು ಖರೀದಿಸುವಂತಾಗಿತ್ತು. ಸುಧಾದೇವಿಯವರು ತಮ್ಮ ಜೀವನದ ಸಂಪಾದನೆಯಾದ 40 ಲಕ್ಷ ರೂಪಾಯಿಗಳನ್ನ ಅಮನ್ಗೆ ಮೊದಲ ಕಂತಿಗಾಗಿ ನೀಡಿದ್ದರು. ಅಮನ್ ಹೇಳಿದ್ದ, ಅಮ್ಮ, ಇದು ಸಾಲ. ನಾನು 2 ವರ್ಷಗಳಲ್ಲಿ ಹಿಂದಿರುಗಿಸುತ್ತೇನೆ. ಆದರೆ ಆ 2 ವರ್ಷಗಳು 20 ವರ್ಷಗಳಾಗಿ ಬದಲಾದವು. ಮತ್ತು ಅಮನ್ ಆ ಹಣದ ಬಗ್ಗೆ ಎಂದಿಗೂ ಪ್ರಸ್ತಾಪಿಸಲಿಲ್ಲ. ಮತ್ತು ಇಂದು ಅಮನ್ ಹೇಳುತ್ತಿದ್ದಾನೆ, ಅವರು ಇಲ್ಲಿ ಉಚಿತವಾಗಿ ವಾಸಿಸುತ್ತಿದ್ದಾರೆ. ಯಾವ ಮನೆಯನ್ನು ಖರೀದಿಸಲು ಅವರು ಸಹಾಯ ಮಾಡಿದರೋ ಅಲ್ಲಿ ಅವರು ಉಚಿತವಾಗಿ ವಾಸಿಸುತ್ತಿದ್ದಾರೆ. ಯಾವ ಊಟವನ್ನು ಅವರು ಪ್ರತಿದಿನ ತಯಾರಿಸುತ್ತಾರೋ ಅದನ್ನು ಅವರು ಉಚಿತವಾಗಿ ತಿನ್ನುತ್ತಿದ್ದಾರೆ. ಯಾವ ವಿದ್ಯುತ್ ಮತ್ತು ನೀರಿನ ಬಿಲ್ಲನ್ನು ಅವರು ಪ್ರತಿ ತಿಂಗಳು ತಮ್ಮ 5,000 ರೂಪಾಯಿ ಸಂಬಳದಿಂದ ಪಾವತಿಸುತ್ತಾರೋ ಅದನ್ನು ಅವರು ಉಚಿತವಾಗಿ ಬಳಸುತ್ತಿದ್ದಾರೆ. ಅವರು ತಮ್ಮ ಸಂಪೂರ್ಣ ಸಂಬಳವನ್ನು ಅಮನ್ಗೆ ಕೊಡುತ್ತಿದ್ದರು. ತಮ್ಮ ಸ್ವಂತಕ್ಕಾಗಿ 1 ರೂಪಾಯಿ ಕೂಡ ಇಟ್ಟುಕೊಡುತ್ತಿರಲಿಲ್ಲ. ಅವರಿಗೆ ರಿಯಾಳ ಬೂಟುಗಳ ಶಬ್ದ ಕೇಳಿಸಿತು. ಆ ಪರ್ಸ್ನ ಝಣಝಣ, ಕಾರಿನ ಕೀಗಳ ಶಬ್ದ. ರಿಯಾ ಅವರ ಬ್ಯಾಂಕ್ ಕಾರ್ಡ್ ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಹೋಗುತ್ತಿದ್ದಳು. ಅಮನ್ ಅವರಿಗೆ ರಹಸ್ಯ ಸಂಖ್ಯೆಯನ್ನು ಸಹ ನೀಡಿದ್ದ. ನಾನು ಮಾಲ್ಗೆ ಹೋಗುತ್ತಿದ್ದೇನೆ ಅತ್ತೆಯಮ್ಮ, ನಿಮಗೇನಾದರೂ ಬೇಕೇ? ರಿಯಾ ಕೋಣೆಯಿಂದ ಜೋರಾಗಿ ಕೇಳಿದಳು. ಇಬ್ಬರ ನಡುವೆ ಸ್ನೇಹವಿರುವಂತೆ ನಟಿಸುತ್ತಾ, ಸುಳ್ಳು ದಯೆಯನ್ನು ತೋರಿಸುತ್ತಾ. ಸುಧಾದೇವಿಯವರು ತಿರುಗದೆ ಎಷ್ಟು ದೃಢವಾದ ಧ್ವನಿಯಲ್ಲಿ ಸಾಧ್ಯವೋ ಅಷ್ಟು ದೃಢವಾಗಿ ಉತ್ತರಿಸಿದರು. ಇಲ್ಲ ಮಗು, ಧನ್ಯವಾದಗಳು ಎಂದು ಹೇಳಿ ಬಾಗಿಲು ಮುಚ್ಚಿದರು. ಮತ್ತು ಕಾರಿನ ಇಂಜಿನ್ ಶಬ್ದ ರಸ್ತೆಯಲ್ಲಿ ದೂರ ಹೋದಾಗ ಅವರು ಅಡುಗೆ ಮನೆಯ ಕುರ್ಚಿಯ ಮೇಲೆ ಕುಳಿತು ತಮ್ಮ ಕೈಗಳನ್ನು ನೋಡಿದರು. 58 ವರ್ಷದ ಕೈಗಳು, ಸುಕ್ಕುಗಳು ಮತ್ತು ಗುರುತುಗಳಿಂದ ತುಂಬಿದ್ದವು. 14ನೆಯ ವಯಸ್ಸಿನಿಂದ ಕೆಲಸ ಮಾಡುತ್ತಾ ಈ ಕೈಗಳು ಎಂದಿಗೂ ನಿಂತಿರಲಿಲ್ಲ. ಅವರಿಗೆ ತಮ್ಮ 1,10,00,000 ಪ್ರತಿಯೊಂದು ರೂಪಾಯಿ ನೆನಪಿತ್ತು. ಪ್ರತಿ ರೂಪಾಯಿಯ ಹಿಂದೆ ಒಂದು ಕಥೆಯಿತ್ತು, ಒಂದು ತ್ಯಾಗವಿತ್ತು. ಮೊದಲ 1,00,000 ರೂಪಾಯಿಯನ್ನು ಅವರು ಒಂದು ಕಾರ್ಖಾನೆಯಲ್ಲಿ ಬಟ್ಟೆ ಹೊಲಿದು ಉಳಿಸಿದ್ದರು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರು. ದಿನಕ್ಕೆ ಕೇವಲ 200 ರೂಪಾಯಿ ಸಿಗುತ್ತಿತ್ತು. 3 ವರ್ಷಗಳು ತಗುಲಿತ್ತು. ಕೇವಲ ಬೇಳೆಯನ್ನ ತಿಂದು ಬದುಕಿದ್ದರು. ಒಂದು ಹೊಸ ಚಪ್ಪಲಿ ಕೂಡ ಖರೀದಿಸಿರಲಿಲ್ಲ. ಮುಂದಿನ 20 ಲಕ್ಷವನ್ನು ಅವರು ಭಾನುವಾರದ ಹೆಚ್ಚಿನ ಶುಚಿಗೊಳಿಸುವ ಕೆಲಸಗಳಿಂದ ಸಂಗ್ರಹಿಸಿದ್ದರು. ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ
ದೊಡ್ಡ ದೊಡ್ಡ ಮನೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಪ್ರತಿ ಭಾನುವಾರ 3 ಮನೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು ಮತ್ತು ಆ ಎಲ್ಲಾ ಹಣವನ್ನು ಉಳಿಸಿಕೊಳ್ಳುತ್ತಿದ್ದರು. ಉಳಿದ ಮಹಿಳೆಯರು ತಿರುಗಾಡಲು, ಪಾರ್ಲರ್, ದೊಡ್ಡ ಹೋಟೆಲ್ಗಳಲ್ಲಿ ಊಟ ಮಾಡಲು ಹೋಗುತ್ತಿದ್ದರೆ ಸುಧಾದೇವಿಯವರು ಪ್ರತಿ ಪೈಸೆಯನ್ನು ಎಣಿಸುತ್ತಿದ್ದರು. ಅವರು ಏಕೆ ಆ ಹಣವನ್ನು ಉಳಿಸಿದ್ದರು? ಒಂದು ದಿನ ಅವರದ್ದೇ ಒಂದು ಸಣ್ಣ ಮನೆ ಇರಲಿ ಎಂದು, ಅಲ್ಲಿ ಯಾರೂ ಅವರನ್ನು ಉಚಿತವಾಗಿ ವಾಸಿಸುತ್ತಿದ್ದಾರೆ ಎಂದು ಹೇಳಬಾರದು. ಅಲ್ಲಿ ಅವರು ಬಾಗಿಲು ಮುಚ್ಚಿ ತಮ್ಮ ನೆಮ್ಮದಿಯ ಜೀವನದ ಮಾಲೀಕರಾಗಬಹುದು ಎನ್ನುವುದು ಅವರ ಬಯಕೆಯಾಗಿತ್ತು. ಆದರೆ ಈಗ ಅವರ ಸ್ವಂತ ಮಗ ಅವರ ಕಾಡನ್ನು ಇನ್ನೊಬ್ಬರಿಗೆ ಕೊಟ್ಟಿದ್ದ. ಅವರ ಅಸ್ತಿತ್ವದಿಂದ ಯಾವುದೇ ವ್ಯತ್ಯಾಸವಿಲ್ಲದಂತೆ ಅಮನ್ ಅಡುಗೆ ಮನೆಗೆ ಬಂದ. ಕೈಯಲ್ಲಿ ಫೋನಿತ್ತು. ಅವರ ಕಡೆಗೆ ನೋಡಲೇ ಇಲ್ಲ. ಅವನು ಫ್ರಿಡ್ಜ್ನಿಂದ ನೀರು ತೆಗೆದು ಕುಡಿಯಲು ಶುರು ಮಾಡಿದ. ಅಮ್ಮ, ಮಧ್ಯಾಹ್ನದ ಊಟ ಎಷ್ಟು ಹೊತ್ತಿಗೆ ತಯಾರಾಗುತ್ತೆ? ನನಗೆ 3 ಗಂಟೆಗೆ ಮೀಟಿಂಗಿಗೆ ಹೊರಡಬೇಕು, ಬೇಗ ಊಟ ಮಾಡಬೇಕು. ಅವನು ಆಜ್ಞಾಪಿಸುವ ರೀತಿಯಲ್ಲಿ ಹೇಳಿದ. ಸುಧಾದೇವಿಯವರು ಎದ್ದರು. ಅವರ ಕಾಲುಗಳು ನಡುಗುತ್ತಿದ್ದವು. ಆದರೆ ಅವರು ಹೇಳಿದರು, ಸುಮಾರು ತಯಾರಾಗಿದೆ. ಅಮನ್ ಹೇಳಿದ, ಅಮ್ಮ, ರಿಯಾ ಮಾರುಕಟ್ಟೆಗೆ ಹೋಗಿದ್ದಾಳೆ, ಮನೆಗೆ ಕೆಲವು ಅಗತ್ಯ ವಸ್ತುಗಳನ್ನು ತರಬೇಕಿತ್ತು. ಅವನು ಈ ಮಾತನ್ನು ತುಂಬಾ ಸಾಮಾನ್ಯ ರೀತಿಯಲ್ಲಿ ಹೇಳಿದ, ಏನೂ ತಪ್ಪಾಗಿಲ್ಲವೆನ್ನುವಂತೆ. ಸುಧಾದೇವಿಯವರು ಉತ್ತರಿಸಲಿಲ್ಲ. ಅವರು ಮತ್ತೆ ಹಿಟ್ಟನ್ನು ನಾದಲು ಶುರು ಮಾಡಿದರು. ಅಗತ್ಯಕ್ಕಿಂತ ಹೆಚ್ಚು ಒತ್ತಿ ನಾದುತ್ತಿದ್ದರು. ಆ ಕೋಪ ಮತ್ತು ನೋವನ್ನು ಹಿಟ್ಟಿನಲ್ಲಿ ಬೆರೆಸುತ್ತಿರುವಂತೆ. ಕೇಳಿಸಿತಾ ನಾನು ಏನು ಹೇಳಿದೆ? ಅಮನ್ ಈಗ ಅವರ ಕಡೆಗೆ ನೋಡುತ್ತಾ ಕೇಳಿದ. ಹೌದು, ನನಗೆ ಕೇಳಿಸಿತು, ಸುಧಾದೇವಿಯವರು ತಿರುಗದೆ ಹೇಳಿದರು. ಅಮ್ಮನ್ನ ಧ್ವನಿಯಲ್ಲಿ ಕೋಪವಿತ್ತು. ಹಾಗಾದ್ರೆ ಏನಾದ್ರೂ ತೊಂದರೆ ಇದೆಯಾ? ಸುಧಾದೇವಿಯವರು ತಿರುಗಿ ಅಮ್ಮನ್ನ ಕಣ್ಣುಗಳನ್ನು ನೋಡಿದರು. ಆ ಕಣ್ಣುಗಳು ಹಿಂದೆ ಅವರನ್ನು ಪ್ರೀತಿ ಮತ್ತು ಗೌರವದಿಂದ ನೋಡುತ್ತಿದ್ದವು. ಇಂದು ಅವುಗಳಲ್ಲಿ ಕೇವಲ ಕೋಪ ಮತ್ತು ಆತುರವಿತ್ತು. ನನಗೇನಾದ್ರೂ ತೊಂದರೆ ಇರಬೇಕಾ? ಅವರು ಶಾಂತವಾಗಿ ಕೇಳಿದರು. ಆದರೂ ಒಳಗೆ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದರು. ಇಲ್ಲ ಇಲ್ಲ ಅಮ್ಮ, ಕೇವಲ ಮನೆಗೆ ಕೆಲವು ಅಗತ್ಯ ವಸ್ತುಗಳು ಬೇಕಿದ್ದವು. ಹೇಗಿದ್ದರೂ ನೀವು ಇಲ್ಲಿ ವಾಸಿಸುತ್ತೀರಿ, ಹಾಗಾಗಿ ಕೆಲವೊಮ್ಮೆ ಖರ್ಚಿನಲ್ಲಿ ಸಹಾಯ ಮಾಡುವುದು ಸಾಮಾನ್ಯ ವಿಷಯ ಎಂದು ಹೇಳಿ ಅವನು ಮತ್ತೆ ತನ್ನ ಫೋನ್ನಲ್ಲಿ ಮುಳುಗಿದ. ಮಾತು ಮುಗಿದಿದೆ ಎಂಬಂತೆ. ಖರ್ಚಿನಲ್ಲಿ ಸಹಾಯ. ಅವರು ತಮ್ಮ ಸಂಪೂರ್ಣ ಸಂಬಳ ರೂ. 5,000ವನ್ನು ಅವರಿಗೆ ಕೊಡುತ್ತಿದ್ದರು. ಪ್ರತಿದಿನ ಅಡುಗೆ ಮಾಡುತ್ತಿದ್ದರು, ಬಟ್ಟೆ ತೊಳೆಯುತ್ತಿದ್ದರು, ಬಟ್ಟೆಗೆ ಇಸ್ತ್ರಿ ಮಾಡುತ್ತಿದ್ದರು ಮತ್ತು ಅದಕ್ಕೆ ಬದಲಾಗಿ 1 ಪೈಸೆಯನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ಕಳೆದ 20 ವರ್ಷಗಳಿಂದ ಅವರು ತಮ್ಮ ಜೀವನವನ್ನು ಅವರ ಸೇವೆಗಾಗಿ ನೀಡಿದ್ದರು. ಸರಿ ಅಮನ್, ಅವರು ಕೇವಲ ಇಷ್ಟು ಹೇಳಿದರು ಮತ್ತು ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿದರು. ಅಮ್ಮನ್ ಅಡುಗೆ ಮನೆಯಿಂದ ಹೊರಟು ಹೋದ ಮತ್ತು ಸುಧಾದೇವಿಯವರು ಕಿಟಕಿಯಿಂದ ಹೊರಗೆ ತಮ್ಮ ಸಣ್ಣ ತೋಟವನ್ನು ನೋಡಲು ಶುರು ಮಾಡಿದರು. ಆ ಗುಲಾಬಿ ಗಿಡಗಳು, ಆ ಹಸಿರು ಹುಲ್ಲು, ಅವರು ಸ್ವತಃ ನೆಟ್ಟ ಆ ಟೊಮ್ಯಾಟೊಗಳು ಎಲ್ಲವೂ ಆ ಮನೆಯಲ್ಲಿತ್ತು. ಅದನ್ನು ಅಮನ್ ತನ್ನದು ಮಾತ್ರ ಎಂದು ತಿಳಿದಿದ್ದ. ಆ ಕ್ಷಣದಲ್ಲಿ ಅವರೊಂದು ನಿರ್ಧಾರ ತೆಗೆದುಕೊಂಡರು. ಅವರು ಇನ್ಮುಂದೆ ತಮ್ಮ ಎಲ್ಲ ಹಣವನ್ನು ಸದ್ದಿಲ್ಲದೆ ಕದಿಯಲು ಬಿಡುವುದಿಲ್ಲ. ಅವರು 40 ವರ್ಷಗಳಲ್ಲಿ ಉಳಿಸಿದ ಹಣವನ್ನು ರಿಯಾಗೆ 1 ದಿನದಲ್ಲಿ ವ್ಯರ್ಥ ಮಾಡಲು ಬಿಡುವುದಿಲ್ಲ ಅಂದುಕೊಂಡರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಅವರು ಆ ಮನೆಯಲ್ಲಿ ಇನ್ಮುಂದೆ ಇರುವುದಿಲ್ಲ. ಅಲ್ಲಿ ಅವರನ್ನು ತಾಯಿ ಎಂದು ಪರಿಗಣಿಸದೆ ಕೇವಲ ಸೇವಕಿ ಎಂದು ಪರಿಗಣಿಸಲಾಗುತ್ತಿತ್ತು. ಅವರು ಬೇಗನೆ ಮಧ್ಯಾಹ್ನದ ಊಟವನ್ನು ತಯಾರಿಸಿದರು. ಏಪ್ರಿನ್ ತೆಗೆದು ನೇರವಾಗಿ ತಮ್ಮ ಕೋಣೆಗೆ ಹೋದರು. ಬಾಗಿಲು ಮುಚ್ಚಿ ತಮ್ಮ ಹಳೆಯ ಫೋನ್ ತೆಗೆದು ಬ್ಯಾಂಕ್ ನಂಬರಿಗೆ ಕರೆ ಮಾಡಿದರು. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನ್ಯಾಷನಲ್ ಬ್ಯಾಂಕ್, ಗುಡ್ ಮಾರ್ನಿಂಗ್, ನಾನು ರೀನಾ ಮಾತನಾಡುತ್ತಿದ್ದೇನೆ. ನನಗೆ ನನ್ನ ಎಟಿಎಂ ಕಾರ್ಡನ್ನು ತಕ್ಷಣವೇ ಬ್ಲಾಕ್ ಮಾಡಿಸಬೇಕು. ಸುಧಾದೇವಿಯವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಅವರು ತಮ್ಮ ಎಲ್ಲಾ ಮಾಹಿತಿಯನ್ನು ನೀಡಿದರು. ಭದ್ರತಾ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಳೆಯುತ್ತಿರುವ ಪ್ರತಿ ಸೆಕೆಂಡ್ನಲ್ಲಿ ಅವರ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಅವರು ಏನೋ ತಪ್ಪು ಕೆಲಸ ಮಾಡುತ್ತಿರುವಂತೆ. ಆದರೆ ನಿಜವಾಗಿ ಅವರು ತಮ್ಮ ವಸ್ತುವನ್ನು ಮಾತ್ರ ರಕ್ಷಿಸುತ್ತಿದ್ದರು. ಸರಿ, ಮಿಸ್ ಸುಧಾದೇವಿ, ಕಾರ್ಡ್ ಕಳೆದು ಹೋಗಿದೆಯೇ ಅಥವಾ ಕಳ್ಳತನವಾಗಿದೆಯೇ? ಫೋನ್ನಲ್ಲಿರುವ ವ್ಯಕ್ತಿ ಕೇಳಿದರು. ಕೇವಲ ಇಷ್ಟು ತಿಳಿದುಕೊಳ್ಳಿ, ಅದು ಯಾರಿ ಬಳಿಯೋ ಇದೆ, ಆದರೆ ನನ್ನ ಅನುಮತಿ ಇಲ್ಲ. ಅವರು ಎಚ್ಚರಿಕೆಯಿಂದ ಪದಗಳನ್ನು ಆರಿಸುತ್ತಾ ಹೇಳಿದರು. ಒಳ್ಳೆಯದು, ನಾನು ಕಾರ್ಡನ್ನು ತಕ್ಷಣವೇ ಬ್ಲಾಕ್ ಮಾಡುತ್ತಿದ್ದೇನೆ. ಇನ್ಮುಂದೆ ಯಾವುದೇ ವ್ಯವಹಾರ ಮಾಡಲು ಸಾಧ್ಯವಿಲ್ಲ. ಹೊಸ ಕಾರ್ಡನ್ನು ನಿಮ್ಮ ಮನೆಯ ವಿಳಾಸಕ್ಕೆ ಕಳುಹಿಸಿಕೊಡಬೇಕೇ? ಫೋನ್ನಲ್ಲಿರುವ ವ್ಯಕ್ತಿ ಕೇಳಿದರು. ಇಲ್ಲ, ದಯವಿಟ್ಟು ಈ ವಿಳಾಸಕ್ಕೆ ಕಳುಹಿಸಬೇಡಿ. ನಾನು ಮುಂದಿನ ವಾರ ನಾನೇ ಶಾಖೆಗೆ ಬಂದು ತೆಗೆದುಕೊಳ್ಳುತ್ತೇನೆ. ಅವರು ಥಟ್ಟನೆ ಯೋಚಿಸಿದರು. ಅಮನ್ ಅಥವಾ ರಿಯಾ ಅವರ ಹೊಸ ಕಾರ್ಡನ್ನು ಪಡೆಯುವುದನ್ನು ಬಯಸಲಿಲ್ಲ.
ಅವರು ತಮ್ಮ ಕೋಣೆಯನ್ನು ನೋಡಿದರು. 10x10 ಅಡಿಗಳ ಸಣ್ಣ ಕೋಣೆ, ಒಂದು ಹಾಸಿಗೆ, ಒಂದು ಸಣ್ಣ ಕಪಾಟು ಮತ್ತು ಒಂದು ಸಣ್ಣ ಮೇಜು. ಆ 4 ಕೋಣೆಗಳ ಮನೆಯಲ್ಲಿ ಇಷ್ಟೇ ಅವರ ಜಾಗವಾಗಿತ್ತು. ರಿಯಾಳ ಬಳಿ ಒಂದು ದೊಡ್ಡ ಬಟ್ಟೆ ಇಡುವ ಕೋಣೆ ಇತ್ತು. ಅದು ಅವರ ಇಡೀ ಕೋಣೆಗಿಂತ ದೊಡ್ಡದಿತ್ತು. ಸುಧಾದೇವಿಯವರು ಎಂದಿಗೂ ಈ ಬಗ್ಗೆ ದೂರಿರಲಿಲ್ಲ, ಏಕೆಂದರೆ ಅವನು ಅವರ ಮಗ ಎಂದು ಅವರು ಭಾವಿಸಿದ್ದರು. ಅವನು ಅವರನ್ನು ತಾಯಿಯಂತೆ ನೋಡುತ್ತಾನೆ, ಹೊರತು ಭಾರದಂತೆ ಅಲ್ಲ. ಎಷ್ಟು ಮುಗ್ಧರಾಗಿದ್ದರು ಅವರು. ಇದ್ದಕ್ಕಿದ್ದಂತೆ ಕೋಣೆಯಲ್ಲಿ ಅಮನ್ನ ಫೋನ್ ಶಬ್ದವಾಯಿತು. ಅವನ ಧ್ವನಿ ಮೊದಲು ಸಾಮಾನ್ಯವಿತ್ತು, ನಂತರ ಅದು ಜೋರಾಯಿತು ಮತ್ತು ಕೋಪದಿಂದ ಕೂಡಿದಂತೆ ಅನಿಸಿತು. ಅಂದ್ರೆ, ಬ್ಲಾಕ್ ಆಗಿದೆ, ಇದು ಸಾಧ್ಯವೇ ಇಲ್ಲ, ನನ್ನಮ್ಮನಿಗೆ ಈ ಬ್ಯಾಂಕ್ ವಿಷಯಗಳು ಗೊತ್ತೇ ಇಲ್ಲ. ಅಮನ್ನ ಚಿಂತೆಯ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರು ಉಸಿರನ್ನು ಹಿಡಿದು ಹಾಸಿಗೆಯ ಮೇಲೆ ಕುಳಿತರು. ಇರು, ನಾನು ಅಮ್ಮನಿಗೆ ಕೇಳುತ್ತೇನೆ, ಅಮನ್ ಹೇಳಿದ. ಕೆಲವು ಸೆಕೆಂಡುಗಳ ನಂತರ ಅವನು ಅವರ ಕೋಣೆಯ ಬಾಗಿಲನ್ನು ತಟ್ಟುತ್ತಿದ್ದ. ಅಮ್ಮ, ನೀವು ಒಳಗಿದ್ದೀರಾ? ನಾನು ನಿಮ್ಮೊಂದಿಗೆ ತಕ್ಷಣ ಮಾತನಾಡಬೇಕು. ಬರುತ್ತಿದ್ದೇನೆ. ಸುಧಾದೇವಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂತೆ ಕೆಲವು ಸೆಕೆಂಡುಗಳ ಕಾಲ ತಡೆದು ಬಾಗಿಲು ತೆರೆದಾಗ ಅಮನ್ನ ಕೈಯಲ್ಲಿ ಫೋನ್ ಇತ್ತು. ಅವನ ಮುಖದ ಮೇಲೆ ಚಿಂತೆ ಇತ್ತು. ಅಮ್ಮ, ರಿಯಾ ಈಗ ಮಾಲ್ನಿಂದ ಕರೆ ಮಾಡಿದಳು. ಅವಳು ನಿಮ್ಮ ಕಾರ್ಡ್ ಕೆಲಸ ಮಾಡುತ್ತಿಲ್ಲ, ಬ್ಲಾಕ್ ತೋರಿಸುತ್ತಿದೆ ಎಂದು ಹೇಳುತ್ತಿದ್ದಾಳೆ. ನೀವೇನಾದರೂ ಬ್ಲಾಕ್ ಮಾಡಿದ್ರಾ? ಅವನು ನೇರವಾಗಿ ಕೇಳಿದ. ಸುಧಾದೇವಿಯವರು ಅವನ ಕಣ್ಣುಗಳಲ್ಲಿ ನೋಡಿದರು. ಅವರಿಗೆ ಸತ್ಯ ಹೇಳಲು ಭಯವಾಗಲಿಲ್ಲ. ಹೌದು, ನಾನು ಬ್ಲಾಕ್ ಮಾಡಿದೆ. ಅವರು ಶಾಂತವಾಗಿ ಉತ್ತರಿಸಿದರು. ಏಕೆ? ನೀವು ಯಾಕೆ ಹೀಗೆ ಮಾಡಿದ್ರಿ? ರಿಯಾ ಚೆಕ್ಔಟ್ನಲ್ಲಿ ನಿಂತಿದ್ದಾಳೆ. ಅವಳ ಟ್ರಾಲಿ ತುಂಬಿದೆ. ಅವಳಿಗೆ ಮುಜುಗರವಾಗುತ್ತಿದೆ. ಅಮನ್ ಧ್ವನಿ ಏರಿಸುತ್ತಾ ಹೇಳಿದ. ನಾನು ಅವಳಿಗೆ ನನ್ನ ಕಾರ್ಡ್ ಬಳಸಲು ಅನುಮತಿ ಕೊಟ್ಟಿರಲಿಲ್ಲ. ಆ ಹಣ ನನ್ನದು. ಅವರು ತಮ್ಮ ಶಾಂತತೆಯನ್ನು ಕಾಪಾಡಿಕೊಂಡರು. ಅಮ್ಮ, ಈಗ ಇದನ್ನೆಲ್ಲ ಶುರು ಮಾಡಬೇಡಿ. ರಿಯಾ ಮನೆಗೆ ಕೆಲವು ವಸ್ತುಗಳನ್ನು ಖರೀದಿಸುತ್ತಿದ್ದಾಳೆ. ಅದರಲ್ಲಿ ದೊಡ್ಡ ವಿಷಯವೇನಿಲ್ಲ. ಈಗಲೇ ಬ್ಯಾಂಕಿಗೆ ಕರೆ ಮಾಡಿ ಮತ್ತು ಕಾರ್ಡ್ ಆನ್ ಮಾಡಿ. ಅಮನ್ ಆಜ್ಞಾಪಿಸಿದ. ಇಲ್ಲ, ಅವರು ಕೇವಲ ಇಷ್ಟೇ ಹೇಳಿದರು. ಅಮನ್ ಮೌನವಾಗಿ ಅವರನ್ನು ನೋಡಿದ. ಅವನಿಗೆ ನಂಬಲಾಗಲಿಲ್ಲ. ಬಹುಶಃ 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಅವರು ಅವನಿಗೆ ಇಲ್ಲ ಎಂದು ಹೇಳಿದ್ದರು. ಇಲ್ಲಾಂದ್ರೆ ಏನು? ಅಮ್ಮ, ನಿಮ್ಗೆ ಅರ್ಥವಾಗುತ್ತಿಲ್ಲ. ರಿಯಾ ಮಾಲ್ನಲ್ಲಿ 65 ಲಕ್ಷದ ಖರೀದಿಯೊಂದಿಗೆ ಕಾಯುತ್ತಿದ್ದಾಳೆ. ಅವಳಿಗೆ ಎಷ್ಟು ಮುಜುಗರವಾಗುತ್ತಿದೆ ಗೊತ್ತಾ? ಅಮನ್ನ ಮುಖದಲ್ಲಿ ದುಃಖ ತುಂಬಿತು. 65 ಲಕ್ಷ? ಸುಧಾದೇವಿಯವರು ನಿಧಾನವಾಗಿ ಪುನರಾವರ್ತಿಸಿದರು, ಪದಗಳು ಗಂಟಲಿನಲ್ಲಿ ಉರಿಯುತ್ತಿರುವಂತೆ. ಅಮನ್, ಅವಳು ನನ್ನ ಅನುಮತಿ ಇಲ್ಲದೆ ನನ್ನ 65 ಲಕ್ಷವನ್ನು ಖರ್ಚು ಮಾಡಲು ಹೋಗುತ್ತಿದ್ದಳು. ಅದು ಮನೆಗಾಗಿ ಅಮ್ಮ. ಹೊಸ ಟಿವಿ, ಹೊಸ ಸೋಫಾ ಸೆಟ್, ಬದಲಾಯಿಸಬೇಕಿದ್ದ ಉಪಕರಣಗಳು. ಅದು ಕೇವಲ ಅವಳಿಗಾಗಿ ಅಲ್ಲ. ಅಮನ್ ವಿವರಿಸಲು ಪ್ರಯತ್ನಿಸಿದ. ಇದರಿಂದ ಎಲ್ಲವೂ ಸರಿಯಾಗುವಂತೆ. ನಾನು ಈ ಖರ್ಚು ಮಾಡಲು ಒಪ್ಪಿಕೊಂಡಿರಲಿಲ್ಲ. ನಾನು ಆ ಹಣವನ್ನು 40 ವರ್ಷ ಕೆಲಸ ಮಾಡಿ ಉಳಿಸಿದ್ದೇನೆ. ಇದು ಕುಟುಂಬದ ಹಣವಲ್ಲ, ಇದು ನನ್ನ ಹಣ. ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಒಳಗೆ ಅವರು ನಡುಗುತ್ತಿದ್ದರು. ಅಮ್ಮ, ನೀವು ಈ ಮನೆಯಲ್ಲೇ ವಾಸಿಸುತ್ತೀರಿ. ನೀವು ವಿದ್ಯುತ್, ನೀರು, ಇಂಟರ್ನೆಟ್ ಬಳಸುತ್ತೀರಿ. ಇದೆಲ್ಲದಕ್ಕೂ ಖರ್ಚು ತಗಲುತ್ತದೆ. ಅಥವಾ ನಿಮಗೆ ಇದೆಲ್ಲ ಉಚಿತ ಎಂದು ಅನಿಸುತ್ತಿದೆಯೇ? ನಿಮ್ಮ ಪಾಲು ಕೊಡುವುದು ಸರಿ. ಅಮ್ಮನ್ ಕೈಗಳನ್ನು ಕಟ್ಟಿಕೊಂಡು ಹೇಳಿದ. ನಾನು ಪ್ರತಿ ತಿಂಗಳು ನನ್ನ ಸಂಪೂರ್ಣ ಸಂಬಳ 5,000 ನೀಡುತ್ತೇನೆ. ನಾನು ಅಡುಗೆ ಮಾಡುತ್ತೇನೆ, ಶುಚಿಗೊಳಿಸುತ್ತೇನೆ, ಬಟ್ಟೆ ತೊಳೆಯುತ್ತೇನೆ. ಇದು ಸಹಾಯ ಮಾಡುವುದಲ್ಲವೇ? ಅವರು ಕೇಳಿದರು. ಅವರ ಧ್ವನಿ ಒಡೆಯಲು ಶುರು ಮಾಡಿತ್ತು. ಆ 5,000 ರೂಪಾಯಿ ನಿಮ್ಮ ಊಟದ ಖರ್ಚನ್ನು ಕಷ್ಟದಿಂದ ಪೂರೈಸುತ್ತದೆ ಅಮ್ಮ. ನೀವು ಕೇವಲ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದೀರಾ? ನಿಮ್ಮ ಬಳಿ 1,10,00,000 ಉಳಿತಾಯವಿದೆ. ಅದನ್ನು ನೀವು ಬಳಸುತ್ತಿಲ್ಲ. ನಿಮ್ಮ ಈ ವಯಸ್ಸಿನಲ್ಲಿ ನೀವು ಅದನ್ನು ಏನು ಮಾಡುತ್ತೀರಾ? ಅಮನ್ ಹೇಳಿದ ಈ ಪದಗಳು ಯಾವುದೇ ಗಾಯಕ್ಕಿಂತ ಹೆಚ್ಚು ಚುಚ್ಚುತ್ತಿದ್ದವು. ನಿಮ್ಮ ಈ ವಯಸ್ಸಿನಲ್ಲಿ, ಅವರಿಗೆ 58 ವರ್ಷದಲ್ಲಿ ಕನಸು ಮತ್ತು ಗೌರವ ಇಟ್ಟುಕೊಳ್ಳುವ ಯಾವುದೇ ಹಕ್ಕು ಇಲ್ಲ ಎನ್ನುವಂತೆ. ಆ ಹಣ ಇರೋದು ನಾನು ನನ್ನ ಮನೆ ಖರೀದಿಸಲು ಮತ್ತು ನಿಮಗೆ ಭಾರವಾಗುವುದನ್ನು ನಿಲ್ಲಿಸಲು, ಅವರು ಹೇಳಿದರು. ಮತ್ತು ಅಮನ್ನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ನೀವು ಏನು ಹೇಳುತ್ತಿದ್ದೀರಾ ಅಮ್ಮ? ಇಲ್ಲಿ ಯಾರೂ ನಿಮ್ಮನ್ನು ಭಾರ ಎಂದು ಹೇಳಿಲ್ಲ, ಅಮನ್ ಉತ್ತರಿಸಿದ. ಆದರೆ ಅವನ ಧ್ವನಿಯಲ್ಲಿ ಸತ್ಯವಿರಲಿಲ್ಲ. ಕೇವಲ 5 ನಿಮಿಷಗಳ ಮೊದಲು ನೀನೇ ಹೇಳಿದೆ ಕೋಣೆಯಲ್ಲಿ. ನೀನು ರಿಯಾಗೆ ಹೇಳಿದೆ, ನಾನು ಇಲ್ಲಿ ಉಚಿತವಾಗಿ ಇರುತ್ತೇನೆ, ನಿಮ್ಮ ಊಟ ತಿನ್ನುತ್ತೇನೆ, ನಿಮ್ಮ ಸೌಕರ್ಯಗಳನ್ನು ಬಳಸುತ್ತೇನೆ ಮತ್ತು ನಾನು ಮುದುಕಿಯಾಗಿದ್ದೇನೆ, ನನಗೆ ಇಷ್ಟು ಹಣದ ಅಗತ್ಯವಿಲ್ಲವೆಂದು. ಅವರು ಹೀಗೆ ಹೇಳಿದಾಗ ಅಮನ್ನ ಮುಖ ಹಳದಿಯಾಯಿತು. ಅವರು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾರೆ ಎಂದು ಅವನಿಗೆ ಅರಿವಾಯಿತು. ಒಂದು ದೀರ್ಘ ಮೌನ ಆವರಿಸಿತು. ಅಮನ್ ಪದಗಳನ್ನು ಹುಡುಕುತ್ತಿರುವಂತೆ ಹಲವಾರು ಬಾರಿ ಬಾಯಿ ತೆರೆದ. ಅಮ್ಮ,
ನನ್ನ ಉದ್ದೇಶ ಅದಾಗಿರಲಿಲ್ಲ, ಅವನು ಕೊನೆಗೆ ಹೇಳಿದ. ಆದರೆ ಕಣ್ಣು ಅಮ್ಮನ ಮುಖವನ್ನು ನೋಡುತ್ತಿರಲಿಲ್ಲ. ಆದರೆ ನೀನು ಬೆಳಿಗ್ಗೆ ಹೇಳಿದ್ದೆ ಮತ್ತು ಯೋಚಿಸಿದ್ದೆ, ಮತ್ತು ಈಗ ನಿನ್ನ ಹೆಂಡತಿ ರಿಯಾಳ ಮುಜುಗರದ ಬಗ್ಗೆ ಹೆಚ್ಚು ಚಿಂತೆಯಿದೆ. ಅವಳು ನನ್ನ 65 ಲಕ್ಷ ರೂಪಾಯಿಯನ್ನು ಅನುಮತಿಯಿಲ್ಲದೆ ಖರ್ಚು ಮಾಡಲು ಪ್ರಯತ್ನಿಸಿದಳು ಎಂಬುದರ ಬಗ್ಗೆ ಅಲ್ಲ. ಸುಧಾದೇವಿಯವರು ಕಣ್ಣೀರನ್ನು ತಡೆದು ಹೇಳಿದರು, ಅವಳು ನನ್ನ ಹೆಂಡತಿ ಅಮ್ಮ, ಅವಳ ಗೌರವ ಉಳಿಸುವುದು ನನ್ನ ಕರ್ತವ್ಯ. ಮತ್ತು ನಾನು ನಿಮ್ಮ ತಾಯಿ, ನನ್ನ ಗೌರವ ಉಳಿಸುವುದು ನಿನಗೆ ಸಾಮಾನ್ಯ ವಿಷಯವಲ್ಲವೇ? ಅವರು ಪ್ರಶ್ನಿಸಿದರು. ಅಮ್ಮ, ದಯವಿಟ್ಟು ಈಗ ಕಾರ್ಡ್ ಆನ್ ಮಾಡಿ. ರಿಯಾ ಅಲ್ಲಿ ಎಲ್ಲವನ್ನೂ ಎತ್ತಿಕೊಂಡಿದ್ದಾಳೆ. ನಾವು ಅವಳನ್ನು ಮೂರ್ಖಳಾಗಿ ಬಿಡಲು ಸಾಧ್ಯವಿಲ್ಲ. ನಾವು ನಂತರ ಆರಾಮವಾಗಿ ಮಾತನಾಡಬಹುದು, ಅಮನ್ ಈಗ ಶಾಂತಧ್ವನಿಯಲ್ಲಿ ಹೇಳಲು ಪ್ರಯತ್ನಿಸಿದ. ಇಲ್ಲ ಅಮನ್, ರಿಯಾಗೆ ಮನೆಗೆ ವಾಪಸ್ ಬರಲು ಹೇಳು. ನಾವು ಮೂವರು ಮಾತನಾಡಬೇಕಾಗಿರುವುದು ಮುಖ್ಯ, ಅವರು ಅಷ್ಟು ದೃಢವಾಗಿ ಹೇಳಿದರು. ಸುಧಾದೇವಿಯವರು ಬಾಗಿಲು ಮುಚ್ಚಿ ಹಾಸಿಗೆಯ ಮೇಲೆ ಕುಳಿತುಕೊಂಡರು. ಅವರಿಗೆ ಬಾಗಿಲು ಮೇಲೆ ಅಮನ್ ತಟ್ಟುವ ಶಬ್ದ ಕೇಳಿಸಿತು. ಅಮ್ಮ, ದಯವಿಟ್ಟು ಬಾಗಿಲು ತೆರೆಯಿರಿ, ದಯವಿಟ್ಟು ಕೋಪಗೊಳ್ಳಬೇಡಿ. ಬಾಲ್ಯದಲ್ಲಿ ಅವರ ಹೃದಯವನ್ನು ಕರಗಿಸುತ್ತಿದ್ದ ಆ ಧ್ವನಿ ಈಗ ಕೇವಲ ಕೋಪವನ್ನು ತರುತ್ತಿತ್ತು. ಅವರು ಯಾವುದೇ ಉತ್ತರ ನೀಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅಮನ್ನ ಹೆಜ್ಜೆಗಳು ದೂರ ಹೋಗುವ ಶಬ್ದ ಕೇಳಿಸಿತು. ನಂತರ ರಿಯಾಳೊಂದಿಗೆ ಫೋನ್ನಲ್ಲಿ ನಿಧಾನವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದದ್ದು ಕೇಳಿಸಿತು. ನಂತರ ರಿಸೀವರ್ನಿಂದಲೇ ರಿಯಾಳ ಚೀರಾಟ ಕೇಳಿಸಿತು. ನಿಮ್ಮಮ್ಮ ಹುಚ್ಚಿಯಾಗಿದ್ದಾಳೆ. ನಾನು ಇಲ್ಲಿ ಎಲ್ಲರ ಮುಂದೆ ಮೂರ್ಖಳಾಗಿ ನಿಂತಿದ್ದೇನೆ. ಕ್ಯಾಷಿಯರ್ ಮ್ಯಾನೇಜರ್ಗೆ ಕರೆದಿದ್ದಾನೆ. ಇದು ನನಗೆ ಅವಮಾನದಂತೆ. ಸುಧಾದೇವಿಯವರಿಗೆ ಸ್ವಲ್ಪವೂ ಪಶ್ಚಾತ್ತಾಪವಾಗಲಿಲ್ಲ. ಅವರಿಗನಿಸಿತು, ಒಳ್ಳೆಯದಾಯಿತು, ಅವಳಿಗೂ ಮುಜುಗರವಾಗಬೇಕು. ಅವರಿಗೆ 20 ವರ್ಷಗಳ ಕಾಲ ಮುಜುಗರವಾಗಿತ್ತು. ಪ್ರತಿ ಬಾರಿ ಕುಟುಂಬದ ಫಂಕ್ಷನ್ನಲ್ಲಿ ಅವರನ್ನು ಅವರೊಂದಿಗೆ ಉಚಿತವಾಗಿ ವಾಸಿಸುವ ತಾಯಿ ಎಂದು ಹೇಳುತ್ತಿದ್ದಾಗ. ಅರ್ಧ ಗಂಟೆಯ ನಂತರ ರಿಯಾಳ ಕಾರು ಬಂದಿತು. ಬಾಗಿಲು ಎಷ್ಟು ಜೋರಾಗಿ ಬಡಿಯಿತೆಂದರೆ ಗೋಡೆ ನಡುಗಿತು. ಅವಳ ಬೂಟುಗಳ ಶಬ್ದವು ಚಂಡಮಾರುತ ಬರುತ್ತಿರುವಂತೆ ಅನಿಸುತ್ತಿತ್ತು. ನಿಮ್ಮಮ್ಮ ಎಲ್ಲಿದ್ದಾರೆ? ರಿಯಾ ವಿಷಪೂರಿತ ಧ್ವನಿಯಲ್ಲಿ ಕೇಳಿದಳು. ರಿಯಾ, ಶಾಂತವಾಗು, ನಾವು ಆರಾಮವಾಗಿ ಮಾತನಾಡೋಣ. ಅಮನ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ. ಶಾಂತವಾಗು, ನಿಮ್ಮ ಅಮ್ಮ ನನಗೆ ನನ್ನ ಜೀವನದ ಅತಿದೊಡ್ಡ ಮುಜುಗರ ನೀಡಿದ್ದಾಳೆ. ಅಲ್ಲಿ 20 ಜನರು ನಿಂತಿದ್ದರು. ಕ್ಯಾಷಿಯರ್ ಮತ್ತೆ ಕಾರ್ಡನ್ನು ಸ್ವೈಪ್ ಮಾಡಲು ಪ್ರಯತ್ನಿಸುತ್ತಿದ್ದ. ನಾನು ಎಲ್ಲವನ್ನೂ ಅಲ್ಲೇ ಬಿಟ್ಟು ಬರಬೇಕಾಯಿತು. ರಿಯಾ ಚೀರಿದಳು. ನನಗೆ ಗೊತ್ತು ಹನಿ, ಆದರೆ ಅವರು ಬೆಳಗ್ಗೆ ನಮ್ಮ ಮಾತು ಕೇಳಿಸಿಕೊಂಡಿದ್ದರು. ಅವರು ದುಃಖಿತರಾಗಿದ್ದಾರೆ, ಅಮನ್ ವಿವರಿಸಿದ. ಹಾಗಾದ್ರೆ ಏನಾಯಿತು? ನಾವು ಸತ್ಯವನ್ನೇ ಹೇಳಿದ್ದೇವೆ. ಅವರು ಇಲ್ಲಿ ಹಣ ನೀಡದೇ ಇರುತ್ತಾರೆ. ಹಾಗಾಗಿ ಕನಿಷ್ಠ ನಮಗೆ ಬೇಕಾದಾಗ ಸಹಾಯ ಮಾಡಲಿ. ಅವರ ಬಳಿ 1,10,00,000 ಉಳಿತಾಯವಿದೆ ಮತ್ತು ನಾವು ಬಿಲ್ ಪಾವತಿಸಲು ಸಾಯುತ್ತಿದ್ದೇವೆ ಎಂದರೆ ಅದು ಸರಿಯಲ್ಲ, ರಿಯಾ ಹೇಳಿದಳು. ಸುಧಾದೇವಿಯವರಿಗೆ ತಿಳಿದಿತ್ತು, ರಿಯಾಗೆ ಅವರು ವ್ಯಕ್ತಿಯಲ್ಲ, ಹಣದ ಸಾಧನವೆಂದು. ಸುಧಾದೇವಿಯವರು ಎದ್ದು ತಮ್ಮ ಕೋಣೆಯ ಬಾಗಿಲು ತೆರೆದರು. ಅವರು ಹಾಲ್ ಕಡೆಗೆ ಹೋದರು. ಅಲ್ಲಿ ಅವರಿಬ್ಬರು ನಿಂತಿದ್ದರು. ರಿಯಾ ಅವರನ್ನು ಕೋಪ ತುಂಬಿದ ಕಣ್ಣುಗಳಿಂದ ನೋಡಿದಳು. ಅತ್ತೆ, ನಾವು ಗಂಭೀರವಾಗಿ ಮಾತನಾಡಬೇಕು. ರಿಯಾ ಹಲೋ ಅಥವಾ ಗುಡ್ ಆಫ್ಟರ್ನೂನ್ ಹೇಳದೆ ಶುರು ಮಾಡಿದಳು. ಹೌದು, ನಾವು ಮಾತನಾಡಬೇಕು, ಸುಧಾದೇವಿಯವರು ಶಾಂತವಾಗಿ ಉತ್ತರಿಸಿದರು ಮತ್ತು ಕುರ್ಚಿಯ ಮೇಲೆ ಕುಳಿತುಕೊಂಡರು. ದೊಡ್ಡ ಸೋಫಾ ರಿಯಾಳ ವಿಶೇಷ ಸ್ಥಳವಾಗಿತ್ತು. ನೀವು ನಿಮ್ಮ ಕಾರ್ಡನ್ನು ಯಾಕೆ ಬ್ಲಾಕ್ ಮಾಡಿದ್ರಿ? ನೀವು ನನಗೆ ಈ ರೀತಿ ಮುಜುಗರ ಏಕೆ ಮಾಡಿದ್ರಿ? ರಿಯಾ ತಕ್ಷಣ ದಾಳಿ ಮಾಡಿದಳು. ನಾನು ನಿನಗೆ ಮುಜುಗರ ಮಾಡಿಲ್ಲ. ನೀನು ನಿನ್ನಷ್ಟಕ್ಕೆ ನೀನೇ ಮುಜುಗರ ಮಾಡಿಕೊಂಡಿದ್ದೀಯಾ? ನೀನು ನನ್ನ ಅನುಮತಿಯಿಲ್ಲದೆ ನನ್ನ 65 ಲಕ್ಷವನ್ನು ಖರ್ಚು ಮಾಡಲು ಪ್ರಯತ್ನಿಸಿದ್ದು ನಿನ್ನ ತಪ್ಪು. ಸುಧಾದೇವಿಯವರು ರಿಯಾಳ ಕಣ್ಣುಗಳನ್ನು ನೋಡುತ್ತಾ ಉತ್ತರಿಸಿದರು. ಇದು ಕೇವಲ ನಿಮ್ಮ ಹಣವಲ್ಲ, ಇದು ಕುಟುಂಬದ ಹಣ. ಕುಟುಂಬ ಹಂಚಿಕೊಳ್ಳುತ್ತದೆ. ರಿಯಾ ಚೀರಿದಳು. ನಾನು ನಿಮ್ಮ ಕುಟುಂಬವಲ್ಲ ರಿಯಾ, ನಾನು ಅಮನ್ನ ತಾಯಿ, ಮತ್ತು ನನ್ನ ಹಣ ನನ್ನದ್ದು. ನಾನು ಅದನ್ನು ಸಂಪಾದಿಸಿ ಉಳಿಸಿದ್ದೇನೆ ಮತ್ತು ನಾನು ನಿರ್ಧರಿಸುತ್ತೇನೆ ಅದನ್ನು ನಾನು ಏನು ಮಾಡಬೇಕು ಎಂದು. ಸುಧಾದೇವಿಯವರು ಶಾಂತತೆಯನ್ನು ಕಾಪಾಡಿಕೊಂಡರು. ಅಮ್ಮ, ದಯವಿಟ್ಟು ಹೀಗೆ ಮಾತನಾಡಬೇಡಿ. ರಿಯಾ ಕೇವಲ ಮನೆಗೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಬಯಸಿದ್ದಳು. ಟಿವಿ 8 ವರ್ಷ ಹಳೆಯದಾಗಿದೆ. ಸೋಫಾ ಸವಿದಿದೆ. ಫ್ರಿಡ್ಜ್ ವಿಚಿತ್ರ ಶಬ್ದ ಮಾಡುತ್ತಿದೆ. ಅಮನ್ ಸ್ಪಷ್ಟೀಕರಣ ನೀಡಲು ಪ್ರಯತ್ನಿಸಿದ. ನಿಮಗೆ ಆ ವಸ್ತುಗಳು ಬೇಕಾದರೆ ನಿಮ್ಮ ಹಣದಿಂದ ಖರೀದಿಸಿ. ನೀವಿಬ್ಬರೂ ಕೆಲಸ ಮಾಡುತ್ತೀರಾ? ಅಮನ್ ಎಂಜಿನಿಯರ್, ಚೆನ್ನಾಗಿ ಸಂಪಾದಿಸುತ್ತಾನೆ. ರಿಯಾ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾಳೆ. ನಿಮ್ಮ ಬಳಿ 2 ಸಂಬಳಗಳಿವೆ. ನಿಮಗೆ ನನ್ನ ಹಣ ಏಕೆ ಬೇಕು? ಅವರು ಕೇಳಿದರು.
ಏಕೆಂದರೆ ನಮಗೆ ಖರ್ಚುಗಳಿವೆ. ರಿಯಾ ದುಃಖಿತರಾದಂತೆ ಹೇಳಿದಳು. ಈ ಮನೆ ಖರ್ಚು ತನ್ನಷ್ಟಕ್ಕೆ ತಾನೇ ನಡೆಯುವುದಿಲ್ಲ. ಮನೆ ಸಾಲವಿದೆ, ವಿದ್ಯುತ್, ನೀರಿನ ಖರ್ಚು, ಊಟ, ಇಂಟರ್ನೆಟ್, ಫೋನ್, ಕಾರು ವಿಮೆ ಎಲ್ಲವನ್ನೂ ಸೇರಿಸಿ ಪ್ರತಿ ತಿಂಗಳು ಏನೂ ಉಳಿಯುವುದಿಲ್ಲ. ನಾನು ಪ್ರತಿ ತಿಂಗಳು 5,000 ರೂಪಾಯಿ ನನ್ನ ಸಂಬಳದಿಂದ ಕೊಡುತ್ತೇನೆ. ಅದು ಸಹಾಯ ಮಾಡುತ್ತದೆ, ಸುಧಾದೇವಿಯವರು ಹೇಳಿದರು. 5,000 ರೂಪಾಯಿ ಏನೂ ಅಲ್ಲ ಸುಧಾದೇವಿ. ಅದರಲ್ಲಿ ನಿಮ್ಮ ಊಟದ ಖರ್ಚನ್ನು ಪೂರೈಸುವುದು ಕಷ್ಟ. ರಿಯಾ ಕೋಪದಿಂದ ಹೇಳಿದಳು. ಹಾಗಾದರೆ ಸರಿ, ನನ್ನನ್ನು ಬಿಟ್ಟು ಬಿಡಿ. ನನ್ನ ಹಣದಿಂದ ನನ್ನ ಮನೆ ಖರೀದಿಸಲು ನನಗೆ ಬಿಡಿ ಮತ್ತು ನಿಮಗೆ ಭಾರವಾಗುವುದನ್ನು ನಿಲ್ಲಿಸುತ್ತೇನೆ, ಅವರು ಹೇಳಿದರು. ರಿಯಾ ಮತ್ತು ಅಮನ್ ಪರಸ್ಪರ ಮುಖ ನೋಡಿದರು. ಅಮ್ಮ, ಹೀಗೆ ಮಾತನಾಡಬೇಡಿ. ಯಾರೂ ನೀವು ಹೋಗಬೇಕು ಎಂದು ಬಯಸುವುದಿಲ್ಲ. ಇದು ನಿಮ್ಮ ಮನೆ, ಅಮನ್ ಹೇಳಿದ. ಆದರೆ ಅವನ ಪದಗಳು ಟೊಳ್ಳು ಎನಿಸುತ್ತಿದ್ದವು. ಇದು ನನ್ನ ಮನೆಯಲ್ಲ ಅಮನ್. ನೀವೇ ಹೇಳಿದ್ರಿ ಇದು ನಿಮ್ಮ ಮನೆ. ನಾನು ಕೇವಲ ಇಲ್ಲಿ ವಾಸಿಸುತ್ತಿದ್ದೇನೆ, ಸುಧಾದೇವಿಯವರು ಹೇಳಿದರು. ಮತ್ತು ಈ ಬಾರಿ ಅವರ ಧ್ವನಿ ನೊಂದಿತು. ಓ ದೇವರೇ, ನಾಟಕ ಶುರು ಮಾಡಬೇಡಿ ಸುಧಾದೇವಿ. ಯಾರೂ ಏನೂ ಹೇಳಿಲ್ಲ. ರಿಯಾ ಕಣ್ಣುಗಳನ್ನು ತಿರುಗಿಸುತ್ತಾ ಮಧ್ಯದಲ್ಲಿ ಮಾತನಾಡಿದಳು. ಅವರು ಹೇಳಿದರು, ಅದು ಸರಿ, ಅದಕ್ಕೆ ನಾನು ಹೋಗಲು ಬಯಸುತ್ತೇನೆ. ನನಗೆ ನನ್ನದೇ ಆದ ಜಾಗ ಬೇಕು. ಅಲ್ಲಿ ನಾನೇ ಮಾಲೀಕಳು. ಅಲ್ಲಿ ನಾನು ನನ್ನ ಬಿಲ್ಲುಗಳನ್ನು ನಾನೇ ಪಾವತಿಸುತ್ತೇನೆ. ಅಲ್ಲಿ ಯಾರಿಗೂ ನಾನು ಭಾರ ಅನಿಸುವಂತೆ ಆಗಬಾರದು, ಸುಧಾದೇವಿಯವರು ಹೇಳಿದರು ಮತ್ತು ಕಣ್ಣೀರು ಹರಿಯಲು ಶುರುವಾಯಿತು. ಅಮ್ಮ, ನೀವು ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ನಿಮಗೆ 58 ವರ್ಷ. ನೀವು ಅನಾರೋಗ್ಯಕ್ಕೆ ಒಳಗಾದರೆ ಅಥವಾ ಬಿದ್ದರೆ ಯಾರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ? ಅಮನ್ ಆ ಸುಳ್ಳು ಚಿಂತೆಯನ್ನು ತೋರಿಸಿದ. ಅದು ಅವರ ಕೋಪವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ನನಗೆ 58 ವರ್ಷ, 108 ಅಲ್ಲ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಾನು ನನ್ನನ್ನು ನೋಡಿಕೊಳ್ಳಬಲ್ಲೆ. ನಾನು ಇಲ್ಲಿಗೆ ಬರುವ ಮೊದಲು 40 ವರ್ಷಗಳ ಕಾಲ ಒಬ್ಬಂಟಿಯಾಗಿದ್ದೆ, ಅವರು ಹೇಳಿದರು. ಆದರೆ ಈಗ ಬೇರೆ ಅಮ್ಮ. ನಿಮಗೆ ವಯಸ್ಸಾಗಿದೆ. ನೀವು ಕುಟುಂಬದೊಂದಿಗೆ ಇರಬೇಕು, ಅಮನ್ ಒತ್ತಾಯಿಸಿದ. ನನಗೆ ಗೌರವ ಮತ್ತು ಮರ್ಯಾದೆ ಬೇಕು, ಮತ್ತು ಅದು ನನಗೆ ಇಲ್ಲಿ ಸಿಗುತ್ತಿಲ್ಲ, ಸುಧಾದೇವಿಯವರು ಹೇಳಿದರು ಮತ್ತು ಕುರ್ಚಿಯಿಂದ ಎದ್ದರು. ನೋಡಿಯತ್ತೆ, ಪ್ರಾಮಾಣಿಕರಾಗೋಣ. ರಿಯಾ ಕೈಗಳನ್ನು ಕಟ್ಟಿಕೊಂಡು ಶುರು ಮಾಡಿದಳು. ನಿಮ್ಮ ಬಳಿ ಹೋಗಲು ಯಾವುದೇ ಜಾಗವಿಲ್ಲ. ನಿಮ್ಮ ಬಳಿ ಯಾವುದೇ ಕುಟುಂಬವಿಲ್ಲ. ನಿಮ್ಮ ಸ್ನೇಹಿತರೂ ಇದೇ ಸ್ಥಿತಿಯಲ್ಲಿದ್ದಾರೆ, ಅಥವಾ ಇನ್ನೂ ಕೆಟ್ಟ ಸ್ಥಿತಿಯಲ್ಲಿರಬಹುದು. ನೀವು ಇಲ್ಲಿಂದ ಹೋದರೆ ಯಾವುದೋ ಸಣ್ಣ ಮನೆಯಲ್ಲಿ ಒಬ್ಬಂಟಿಯಾಗಿ ಊಟ ಮಾಡುತ್ತಾ, ಒಬ್ಬಂಟಿಯಾಗಿ ಟಿವಿ ನೋಡುತ್ತಾ, ಒಬ್ಬಂಟಿಯಾಗಿ ಸತ್ತು ಹೋಗ್ತೀರಾ. ನಿಮಗೆ ಇದು ಬೇಕಾ? ರಿಯಾಳ ಮಾತುಗಳು ಕಪಾಳ ಮೋಕ್ಷದಂತಿದ್ದವು. ಅವಳು ಸುಧಾದೇವಿಯವರ ಉಳಿದ ಆತ್ಮಗೌರವವನ್ನು ಮುರಿಯಲು ಇವೆಲ್ಲವನ್ನೂ ಹೇಳಿದ್ದಳು. ನಾನು ಒಟ್ಟಿಗೆ ಇದ್ದು ದುಃಖಿತಳಾಗಿರುವುದಕ್ಕಿಂತ ಒಬ್ಬಂಟಿಯಾಗಿ ಶಾಂತವಾಗಿರಲು ಇಷ್ಟಪಡುತ್ತೇನೆ, ಸುಧಾದೇವಿಯವರು ಧೈರ್ಯದಿಂದ ಉತ್ತರಿಸಿದರು. ಹೊಹ್, ಎಷ್ಟು ನಾಟ್ಕ! ಯಾರೂ ನಿಮಗೆ ದುಃಖ ನೀಡುತ್ತಿಲ್ಲ. ನಾವು ನಿಮಗೆ ವಾಸಿಸಲು ಜಾಗ ನೀಡುತ್ತಿದ್ದೇವೆ, ಜೊತೆಗೆ ಊಟ ಕೊಡುತ್ತಿದ್ದೇವೆ. ಆದರೆ ನಿಮ್ಗಂತೂ ಎಂದಿಗೂ ಏನೂ ಸಾಲದು, ರಿಯಾ ವ್ಯಂಗ್ಯವಾಡಿದಳು. ನೀವು ನನಗೆ ಏನೂ ನೀಡುತ್ತಿಲ್ಲ. ನಾನು ಈ ಮನೆಗೆ ನನ್ನ ಸಂಬಳ, ನನ್ನ ಕೆಲಸ, ಗೌರವದಿಂದ ಹಣ ಕೊಡುತ್ತಿದ್ದೇನೆ, ಅವರು ಮೊದಲ ಬಾರಿಗೆ ತಮ್ಮ ಧ್ವನಿ ಏರಿಸಿದರು. ನಿಮ್ಮ ಸಂಬಳ ನಮ್ಮ ಖರ್ಚಿನ ಅರ್ಧವನ್ನೂ ಪೂರೈಸುವುದಿಲ್ಲ, ಮತ್ತು ಸ್ವಲ್ಪ ಪಾತ್ರೆ ತೊಳೆಯುವುದು ಅಥವಾ ಬೊರಕೆ ಹಾಕುವುದು ಯಾವುದೇ ಕೆಲಸವಲ್ಲ. ಅದನ್ನು ಯಾರಾದ್ರೂ ಮಾಡಬಹುದು. ರಿಯಾ ಸಂಪೂರ್ಣವಾಗಿ ಪ್ರಜ್ಞೆ ಕಳೆದುಕೊಂಡಿದ್ದಳು. ಹಾಗಾದ್ರೆ ಸರಿ, ಯಾರಾದ್ರೂ ಮಾಡಬಹುದಾದರೆ ಬೇರೆಯವರನ್ನು ಕೆಲಸಕ್ಕೆ ಇಟ್ಕೊಳ್ಳಿ, ನಾನು ಹೋಗುತ್ತಿದ್ದೇನೆ, ಅವರು ಹೀಗೆ ಹೇಳಿ ತಮ್ಮ ಕೋಣೆಯ ಕಡೆಗೆ ನಡೆದರು. ಅಮ್ಮ, ಎಲ್ಲಿಗೂ ಹೋಗ್ಬೇಡಿ. ಹುಚ್ಚುತನ ಮಾಡುವುದನ್ನು ನಿಲ್ಲಿಸಿ, ಅಮನ್ ಅವರ ಹಿಂದಿನಿಂದ ಚೀರಿದ. ಸುಧಾದೇವಿಯವರು ತಮ್ಮನ್ನು ಕೋಣೆಯಲ್ಲಿ ಬಂಧಿಸಿಕೊಂಡರು ಮತ್ತು ಅವರಿಬ್ಬರು ಹೊರಗೆ ಜಗಳವಾಡುತ್ತಿರುವುದನ್ನು ಕೇಳಿದರು. ರಿಯಾ ಅಮನ್ ದುರ್ಬಲ ಎಂದು ದೂಷಿಸುತ್ತಿದ್ದಳು. ಅಮನ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದ. ಇಬ್ಬರೂ ಅವರ ಬಗ್ಗೆ ಮಾತನಾಡುತ್ತಿದ್ದರು. ಅವರು ಮನುಷ್ಯರಲ್ಲ. ಯಾವುದೋ ಸಮಸ್ಯೆ ಎನ್ನುವಂತೆ ಹಲವಾರು ಗಂಟೆಗಳು ಕಳೆದವು. ರಾತ್ರಿಯಾಯಿತು ಮತ್ತು ಮನೆಯಲ್ಲಿ ಶಾಂತಿ ಆವರಿಸಿತು. ರಿಯಾ ಬಾಗಿಲನ್ನು ಬಡಿದು ತನ್ನ ಕೋಣೆಯಲ್ಲಿ ಬಂಧಿಸಿಕೊಂಡಿದ್ದಳು. ಅಮನ್ 2 ಬಾರಿ ಬಾಗಿಲನ್ನು ತಟ್ಟಿದ, ಆದರೆ ಸುಧಾದೇವಿಯವರು ಉತ್ತರಿಸಲಿಲ್ಲ. ಆ ಕ್ಷಣದಲ್ಲಿ ಅವರ ಬಳಿ ಅವನೊಂದಿಗೆ ಮಾತನಾಡಲು ಏನೂ ಇರಲಿಲ್ಲ. ಸಂಪೂರ್ಣವಾಗಿ ಕತ್ತಲೆ ಆವರಿಸಿದಾಗ ಸುಧಾದೇವಿಯವರು ತಮ್ಮ ಹಳೆಯ ಫೋನ್ ತೆಗೆದು ತಮ್ಮ ಸ್ನೇಹಿತೆ ಲತಾಗೆ ಕರೆ ಮಾಡಿದರು. ಲತಾ ಅವರೊಬ್ಬರೇ ಅವರನ್ನು ನಿಜವಾಗಿ ತಿಳಿದವರು. ಸುಧಾದೇವಿ, ಏನಾಯಿತು? ರಾತ್ರಿ 10 ಗಂಟೆಯಾಗಿದೆ, ಲತಾ ಚಿಂತಿತ ಧ್ವನಿಯಲ್ಲಿ ಕೇಳಿದರು. ಆಗ ಸುಧಾದೇವಿಯವರು ಹೇಳಿದರು,
ಅವರು ಲತಾಗೆ ಬೆಳಿಗ್ಗೆ ಕೇಳಿದ ಮಾತುಗಳಿಂದ ಹಿಡಿದು ರಿಯಾಳ ಚೀರಾಟದವರೆಡೆ ಎಲ್ಲವನ್ನೂ ಹೇಳಿದರು. 65 ಲಕ್ಷ ರು ಖರ್ಚು ಮಾಡುವ ಪ್ರಯತ್ನ, ಅವರ ವಯಸ್ಸು ಮತ್ತು ಒಂಬಂಟಿತನದ ಬಗ್ಗೆ ಕೇಳಿದ ನೋವಿನ ಮಾತುಗಳು. ಲತಾ ಅವರನ್ನು ತಡೆಯದೆ ಅಳಲು ಬಿಟ್ಟರು. ಅವರು ಲತಾಗೆ ಬೆಳಗ್ಗೆ ಕೇಳಿದ ಮಾತುಗಳಿಂದ ಹಿಡಿದು ರಿಯಾಳ ಚೀರಾಟದವರೆಗೆ ಎಲ್ಲವನ್ನೂ ಹೇಳಿದರು. 65 ಲಕ್ಷ ಖರ್ಚು ಮಾಡುವ ಪ್ರಯತ್ನ, ಅವರ ವಯಸ್ಸು ಮತ್ತು ಒಬ್ಬಂಟಿತನದ ಬಗ್ಗೆ ಕೇಳಿದ ನೋವಿನ ಮಾತುಗಳನ್ನು ಹೇಳಿ ಅಳಲು ಶುರು ಮಾಡಿದರು. ಲತಾ ಅವರನ್ನು ತಡೆಯದೆ ಅಳಲು ಬಿಟ್ಟರು. ಸುಧಾದೇವಿ ಅವರು ಮೌನವಾದಾಗ ಲತಾ ಹೇಳಿದರು, ನನ್ನ ಮಾತು ಗಮನವಿಟ್ಟು ಕೇಳು. ನಾಳೆ ಬೆಳಿಗ್ಗೆ ನೀನು ನನ್ನ ಮನೆಗೆ ಬರುತ್ತಿದ್ದೀಯಾ? ನೀನು ನಿನ್ನ ಮನೆ ಕೊಂಡುಕೊಳ್ಳುವವರೆಗೆ ನನ್ನೊಂದಿಗೆ ಇರುತ್ತೀಯಾ? ನೀನು ಅಲ್ಲಿ ಇನ್ಮುಂದೆ ಇರಲು ಸಾಧ್ಯವಿಲ್ಲ. ಆ ಮನೆ ನಿನ್ನ ಆತ್ಮವನ್ನು ಕೊಲ್ಲುತ್ತಿದೆ. ಲತಾ, ನಾನು ನಿನಗೆ ತೊಂದರೆ ಕೊಡಲು ಸಾಧ್ಯವಿಲ್ಲ. ನಿನ್ನ ಮನೆ ಸಣ್ಣದಿದೆ, ಅಲ್ಲಿ ಜಾಗವಿರುವುದಿಲ್ಲ. ಸುಧಾದೇವಿಯವರು ಹಿಂಜರಿಯುತ್ತಾ ಹೇಳಿದರು, ನನ್ನ ಮನೆಯ ಹಾಲ್ನಲ್ಲಿ ಸೋಫಾ ಹಾಸಿಗೆ ಇದೆ. ಅದು ನಿನಗೆ ಗೌರವವಿಲ್ಲದ ಆ ಮನೆಗಿಂತ ಹೆಚ್ಚು ಆರಾಮದಾಯಕವಾಗಿರುತ್ತದೆ. ಸುಧಾ, ನಾಳೆ ನೀನು ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡು ಮತ್ತು ಇಲ್ಲಿಗೆ ಬಾ. ಇದು ಸಲಹೆ ಅಲ್ಲ, ಇದು ಆಜ್ಞೆ. ಲತಾ ಅವರಿಗೆ ಮುಂದುವರಿಯಲು ಸಹಾಯ ಮಾಡುವ ಆ ದೃಢತೆಯನ್ನು ತೋರಿಸಿದರು. ಆ ರಾತ್ರಿ ಸುಧಾದೇವಿಯವರು ತುಂಬ ಕಷ್ಟದಿಂದ ನಿದ್ರಿಸಿದರು. ಅಮನ್ 40 ಲಕ್ಷ ರೂಪಾಯಿಯನ್ನು ಹಿಂದಿರುಗಿಸುವುದಾಗಿ ಹೇಗೆ ವಾಗ್ದಾನ ಮಾಡಿದ್ದೆನೆಂದು ಅವರಿಗೆ ನೆನಪಾಯಿತು. ಆ ಸಾಲ ಎಂದಿಗೂ ಮರಳಲಿಲ್ಲ. ಅವರು ಅಮನ್ನನ್ನು ಕಣ್ಮೆಚ್ಚಿ ನಂಬಿದ್ದರು ಮತ್ತು ಅವನು ಆ ನಂಬಿಕೆಯ ದುರುಪಯೋಗ ಮಾಡಿದ್ದ. ಆದರೆ ಅವರು ಒಂಟಿತನದ ಭಯದಿಂದ ಸುಮ್ಮನಿದ್ದರು. ಆದರೆ ಈಗ ಗೌರವದ ಭಯವು ಒಬ್ಬಂಟಿತನದ ಭಯಕ್ಕಿಂತ ದೊಡ್ಡದಾಗಿತ್ತು. ಮರುದಿನ ಶುಕ್ರವಾರದ ಬೆಳಗ್ಗೆ ಅವರು ಬೇಗನೆ ಎದ್ದರು. ಪ್ರತಿದಿನದಂತೆ ಉಪಹಾರ ತಯಾರಿಸಿದರು. ಎಲ್ಲವನ್ನೂ ಟೇಬಲ್ ಮೇಲಿಟ್ಟರು. ಆದರೆ ಇಂದು ಅವರು ಅವರಿಗೆ ಬಡಿಸಲು ನಿಲ್ಲಲಿಲ್ಲ. ಅವರು ಸ್ನಾನ ಮಾಡಿದರು, ತಮ್ಮ ಇಷ್ಟದ ಬಟ್ಟೆಗಳನ್ನು ಧರಿಸಿದರು ಮತ್ತು ತಮ್ಮ 2 ಹಳೆಯ ಸೂಟ್ಕೇಸುಗಳಲ್ಲಿ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದರು. ಹೆಚ್ಚು ಸಾಮಾನು ಇರಲಿಲ್ಲ. ಕೆಲವು ಸಾಮಾನ್ಯ ಬಟ್ಟೆಗಳು, ಕೆಲವು ಬೂಟುಗಳು, ಚಿತ್ರಗಳು, ಅಗತ್ಯ ಕಾಗದಗಳು ಮತ್ತು ಒಂದು ಸಣ್ಣ ಮರದ ಪೆಟ್ಟಿಗೆ. ಅದರಲ್ಲಿ ಅವರ ತಾಯಿಯ ಮದುವೆಯ ಉಂಗುರ ಮತ್ತು ಕೆಲವು ಹಳೆಯ ಆಭರಣಗಳು ಇದ್ದವು. ಎಲ್ಲವೂ 2 ಸೂಟ್ಕೇಸ್ಗಳಲ್ಲಿ ಹೊಂದಿಕೊಂಡಿತು. ಅವರು ಅಮನ್ ಮತ್ತು ರಿಯಾ ಎದ್ದು ಉಪಹಾರ ಸೇವಿಸುವುದನ್ನು ಅರಿತರು. ಅವರಲ್ಲಿ ಯಾರೂ ಅವರ ಕೋಣೆಯ ಬಾಗಿಲನ್ನು ತಟ್ಟಲಿಲ್ಲ ಅಥವಾ ಅವರು ಹೇಗಿದ್ದಾರೆ ಎಂದು ಕೇಳಲಿಲ್ಲ. ಆ ಮನೆಯಲ್ಲಿ ಅವರ ಅಸ್ತಿತ್ವವೇ ಇಲ್ಲವೆನ್ನುವಂತೆ. ಅವರು ಮಗ ಮತ್ತು ಸೊಸೆ ಆಫೀಸಿಗೆ ಹೋಗುವುದನ್ನು ಕಾಯುತ್ತಿದ್ದರು. ಅಮನ್ 8:30ಕ್ಕೆ ಹೊರಟು ಹೋದ ಮತ್ತು ರಿಯಾ 9 ಗಂಟೆಗೆ. ಅವಳ ಕಾರಿನ ಧ್ವನಿ ಮಾಯವಾದ ತಕ್ಷಣ ಸುಧಾದೇವಿಯವರು ತಮ್ಮ ಸೂಟ್ಕೇಸ್ಗಳನ್ನು ಕೋಣೆಯಿಂದ ಹೊರಗೆ ತೆಗೆದರು. ಅವರು ಕೊನೆಯ ಬಾರಿಗೆ ಮನೆಯಲ್ಲಿ ಸುತ್ತಾಡಿದರು. ಅವರು ಸಾವಿರಾರು ಬಾರಿ ಸ್ವಚ್ಛಗೊಳಿಸಿದ ಪ್ರತಿ ಮೂಲೆಯನ್ನು ನೋಡಿದರು. ಅಡುಗೆ ಮನೆ, ಅಲ್ಲಿ ಅವರು ಗಂಟೆಗಟ್ಟಲೆ ಅಡುಗೆ ಮಾಡಿದ್ದರು. ಆದರೆ ಧನ್ಯವಾದದ ಮಾತುಗಳನ್ನು ಕಡಿಮೆ ಕೇಳಿದರು. ಮತ್ತು ಹಾಲ್, ಅಲ್ಲಿ ಅವರು ಎಂದಿಗೂ ಆರಾಮವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಮನೆಯ ಕೀಲಿಗಳನ್ನು ಊಟದ ಟೇಬಲ್ ಮೇಲೆ ಇಟ್ಟರು. ಪಕ್ಕದಲ್ಲಿ ಅವರು ರಾತ್ರಿ ಬರೆದಿದ್ದ ಒಂದು ಚೀಟಿಯನ್ನು ಸಹ ಇಟ್ಟರು. ಅಮನ್, ನಾನು ಹೋಗುತ್ತಿದ್ದೇನೆ. ನಾನು ಇನ್ಮುಂದೆ ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ಇಲ್ಲಿ ನನ್ನ ಬೆಲೆ ಕೇವಲ ನನ್ನ ಹಣ. ನೀವು ಈ ಮನೆಯಲ್ಲಿ 20 ವರ್ಷಗಳಿಂದ ವಾಸಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಆದರೆ ನನಗೆ ನನ್ನ ಗೌರವ ವಾಪಸ್ ಬೇಕು. ನನ್ನನ್ನು ಹುಡುಕಬೇಡಿ. ನಾನು ಹೊಸ ಮನೆ ಮಾಡಿದಾಗ ವಿಳಾಸ ಕಳುಹಿಸುತ್ತೇನೆ ಮತ್ತು ನಾವು ಆರಾಮವಾಗಿ ಕುಳಿತು ಮಾತನಾಡೋಣ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನಾನು ನನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ, ಅಮ್ಮ. ಅವರು ಟ್ಯಾಕ್ಸಿ ಕರೆದು ತಮ್ಮ 2 ಸೂಟ್ಕೇಸ್ಗಳೊಂದಿಗೆ ಹೊರಗೆ ಕಾಯುತ್ತಿದ್ದರು. ನೆರೆಹೊರೆಯವರಾದ ಮಿಸ್ಟರ್ ಶರ್ಮಾ ತಮ್ಮ ತೋಟಕ್ಕೆ ನೀರು ಹಾಕುತ್ತಿದ್ದರು. ಗುಡ್ ಮಾರ್ನಿಂಗ್ ಸುಧಾದೇವಿ, ಎಲ್ಲಿಗೆ? ಪ್ರಯಾಣ ಹೊರಟಿದ್ದೀರಾ? ಅವರು ಪ್ರೀತಿಯಿಂದ ಕೇಳಿದರು. ಹೌದು ಶರ್ಮಾ ಅವರೇ, ಅವರು ಉತ್ತರಿಸಿದರು ಮತ್ತು ಅವರ ಕಣ್ಣುಗಳನ್ನು ತಲುಪದ ನಗುವನ್ನು ನೀಡಿದರು. ಟ್ಯಾಕ್ಸಿ ಬಂದಿತು. ಡ್ರೈವರ್ ಸೂಟ್ಕೇಸ್ಗಳನ್ನು ಇಟ್ಟರು. ಅವರು ಲತಾಳ ವಿಳಾಸವನ್ನು ನೀಡಿದರು ಮತ್ತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಪ್ರತಿ ಬೀದಿಯೂ ಅವರನ್ನು ಅಮ್ಮನ್ ಮತ್ತು ರಿಯಾರಿಂದ ದೂರ ಕರೆದುಕೊಂಡು ಹೋಗುತ್ತಿತ್ತು. ಮತ್ತು ಆಶ್ಚರ್ಯದ ಸಂಗತಿಯೆಂದರೆ ದುಃಖದ ಬದಲಿಗೆ ಅವರಿಗೆ ಶಾಂತಿ ಎನಿಸುತ್ತಿತ್ತು. ಅವರು ಲತಾಳ ಮನೆ ತಲುಪಿದಾಗ ಲತಾ ಬಾಗಿಲಿನಲ್ಲಿ ಅವರಿಗಾಗಿ ಕಾಯುತ್ತಿದ್ದಳು. ಅವರು ಅಪ್ಪಿಕೊಂಡರು ಮತ್ತು ಸುಧಾದೇವಿ ಮತ್ತೆ ಅಳಲು ಶುರು ಮಾಡಿದರು. ಆದರೆ ಈ ಬಾರಿ ನೋವಿನ ಕಣ್ಣೀರಾಗಿರಲಿಲ್ಲ, ಕೃತಜ್ಞತೆಯ ಕಣ್ಣೀರಾಗಿತ್ತು. ನೀನು ಈಗ ನಮ್ಮ ಮನೆಯಲ್ಲಿದ್ದೀಯಾ? ಈಗ ನೀನು ಸುರಕ್ಷಿತವಾಗಿದ್ದೀಯಾ? ಲತಾ ಅವರ ಕೂದಲನ್ನು ಸವರುತ್ತಾ ಹೇಳಿದಳು. ಲತಾಳ ಮನೆ ಚಿಕ್ಕದಾಗಿತ್ತು, ಆದರೆ ಸ್ವಚ್ಛ, ಸುಸ್ಥಿತಿಯಲ್ಲಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಶಾಂತಿಯಿತ್ತು.
ಯಾವುದೇ ಒತ್ತಡ ಇರಲಿಲ್ಲ. ಯಾವುದೇ ಕೋಪದ ನೋಟ ಇರಲಿಲ್ಲ. ಈ ಸೋಫಾ ಹಾಸಿಗೆ ನಿನಗಾಗಿ. ದೊಡ್ಡದೇನಲ್ಲ, ಆದರೆ ಆರಾಮದಾಯಕವಾಗಿದೆ. ಮತ್ತು ನೀನು ಇರಲು ಬಯಸುವಷ್ಟು ಕಾಲ ಈ ಮನೆ ನಿನ್ನದೇ, ಲತಾ ಹೇಳಿದರು. ಮಧ್ಯಾಹ್ನ 1 ಗಂಟೆಯಾದಾಗ ಅವರ ಫೋನ್ ಶಬ್ದ ಮಾಡಲು ಶುರುಮಾಡಿತು. ಅದು ಅಮನ್ನ ಫೋನ್ ಕಾಲ್. ಅವರು ಉತ್ತರಿಸಲಿಲ್ಲ. ಅವನು ಮತ್ತೆ ಮತ್ತೆ ಕರೆ ಮಾಡಿದ. ನಂತರ ಒಂದು ಸಂದೇಶ ಬಿಟ್ಟ. ಅಮ್ಮ, ಎಲ್ಲಿದ್ದೀರಾ? ನಾನು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದಿದ್ದೇನೆ ಮತ್ತು ನೀವು ಮನೆಯಲ್ಲಿಲ್ಲ. ನಾನು ನಿಮ್ಮ ಚೀಟಿ ನೋಡಿದೆ. ದಯವಿಟ್ಟು ಕರೆ ಮಾಡಿ. ನನಗೆ ಚಿಂತೆಯಾಗುತ್ತಿದೆ. ಚಿಂತೆಯಾ? ಎಷ್ಟು ವಿಚಿತ್ರ. ಈಗ ಅವನಿಗೆ ಚಿಂತೆಯಾಗುತ್ತಿತ್ತು. ನಿನ್ನೆ ಅವನು ಅವರ ಮೇಲೆ ಕೂಗುತ್ತಿದ್ದಾಗ ಚಿಂತೆಯಿರಲಿಲ್ಲ. ಅವನ ಹೆಂಡತಿ 65 ಲಕ್ಷ ಕದಿಯಲು ಪ್ರಯತ್ನಿಸುತ್ತಿದ್ದಾಗ ಚಿಂತೆಯಿರಲಿಲ್ಲ. 20 ವರ್ಷಗಳಿಂದ ಅವರು ಆ ಮನೆಯಲ್ಲಿ ಒಣಗುತ್ತಿದ್ದಾಗ ಚಿಂತೆಯಿರಲಿಲ್ಲ. ಉತ್ತರ ಕೊಡತೀಯಾ? ಲತಾ ಕೇಳಿದರು. ಈಗಲ್ಲ. ನಾನು ಮೊದಲು ಸ್ಪಷ್ಟವಾಗಿ ಯೋಚಿಸಬೇಕು. ನಾನು ನನ್ನ ಜೀವನದಲ್ಲಿ ಏನು ಮಾಡಬೇಕೆಂದು ನಿರ್ಧರಿಸಬೇಕು. ಸುಧಾದೇವಿಯವರು ಫೋನ್ ಆಫ್ ಮಾಡುತ್ತಾ ಹೇಳಿದರು. ಸಂಜೆ ಅವರಿಬ್ಬರೂ ಲತಾಳ ಸಣ್ಣ ಬಾಲ್ಕನಿಯಲ್ಲಿ ಕಾಫಿ ಕುಡಿಯಲು ಕುಳಿತರು. ಗೊತ್ತಾ ಲತಾ? ಸುಧಾದೇವಿ ದೀರ್ಘ ಮೌನದ ನಂತರ ಹೇಳಿದರು. ಅವರು ನನ್ನ ಹಣ ಖರ್ಚು ಮಾಡಲು ಪ್ರಯತ್ನಿಸಿದ್ದಲ್ಲ. ಅವರು ನನ್ನ ಅವಮಾನ ಮಾಡಿದ್ದೂ ಸಹ ಅಲ್ಲ. ಹೆಚ್ಚು ನೋವಾಗುತ್ತಿರುವುದು, ನಾನು ನನ್ನ ಜೀವನದ 20 ವರ್ಷಗಳನ್ನು ನನ್ನ ಮಗನ ಪ್ರೀತಿಯನ್ನು ಗಳಿಸಲು ಕಳೆದಿದ್ದೇನೆ ಮತ್ತು ಈಗ ನನಗೆ ತಿಳಿಯಿತು, ಆ ಪ್ರೀತಿ ಯಾವಾಗಲೂ ಷರತ್ತುಬದ್ಧವಾಗಿತ್ತು ಎನ್ನುವುದು. ಲತಾ ಅವರ ಕೈಯನ್ನು ಹಿಡಿದರು. ಸುಧಾ, ನೀನು 20 ವರ್ಷಗಳನ್ನು ಹಾಳು ಮಾಡಿಲ್ಲ. ನೀನು 20 ವರ್ಷಗಳ ನಿಷ್ಕಪಟ ಪ್ರೀತಿ ನೀಡಿದ್ದೀಯಾ. ಸಮಸ್ಯೆ ನೀನಲ್ಲ. ಸಮಸ್ಯೆ ಏನೆಂದರೆ ಅಮನ್ ಮತ್ತು ಆ ಹೆಂಗಸಿಗೆ ಆ ಪ್ರೀತಿಯ ಬೆಲೆ ಗೊತ್ತಿರಲಿಲ್ಲ. ತಾಯಿ ಯಾವಾಗ್ಲೂ ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾಳೆ. ಸುಧಾದೇವಿಯವರು ಅವನಿಗೆ ಬಾಲ್ಯದಲ್ಲಿ ಈ ವಿಷಯ ಕಲಿಸಲಾಗದಿದ್ದಕ್ಕೆ ಪಶ್ಚಾತ್ತಾಪವನ್ನು ಅನುಭವಿಸುತ್ತಾ ಹೇಳಿದ್ದರು. ತಾಯಿ ಮಕ್ಕಳಿಗೆ ಪ್ರೀತಿ ನೀಡಬೇಕು. ಆದ್ರೆ ಮಕ್ಕಳೂ ತಾಯಿಯನ್ನು ಪ್ರೀತಿಸಬೇಕು. ಪ್ರೀತಿ ಏಕಮುಖವಾಗಿರುವುದಿಲ್ಲ ಸುಧಾ. ಮತ್ತು ತ್ಯಾಗಕ್ಕೆ ಒಂದು ಮಿತಿ ಇರುತ್ತದೆ. ತ್ಯಾಗವು ನಿನ್ನ ಆತ್ಮವನ್ನು ಕೊಲ್ಲಲು ಶುರುಮಾಡಿದರೆ ಅದು ಪ್ರೀತಿಯಲ್ಲ, ಅದು ನಿನ್ನನ್ನು ನೀನೇ ಹಾಳು ಮಾಡಿಕೊಳ್ಳುವುದು. ಲತಾ ದೃಢವಾಗಿ ಉತ್ತರಿಸಿದಳು. ಲತಾ, ನೀನು ಹೇಳುವುದು ಸರಿ. ನನಗೆ ಈಗ ನನ್ನ ಮನೆ ಬೇಕು. ನನ್ನದೇ ಆದ ಜಾಗ. ಅಲ್ಲಿ ಯಾರು ನನಗೆ ಮಧ್ಯದಲ್ಲಿ ಬರುತ್ತಿದ್ದೇನೆ ಎಂದು ಹೇಳಬಾರದು. ಅಲ್ಲಿ ನಾನು ಬೆಳಿಗ್ಗೆ ಕಾಫಿ ಕುಡಿಯುವಾಗ ಬೇರೆಯವರ ವಿದ್ಯುತ್ ಬಳಸುತ್ತಿದ್ದೇನೆ ಎಂದು ಯೋಚಿಸಬಾರದು. ಸುಧಾದೇವಿಯವರು ಹೇಳಿದರು. ಅವರು ಈ ಪದಗಳನ್ನು ಹೇಳಿದ ಕೂಡಲೇ, ಹಾಗಾದರೆ ನಾಳೆ ಬೆಳಿಗ್ಗೆ ನಾವು ಮನೆ ಹುಡುಕಲು ಶುರು ಮಾಡುತ್ತೇವೆ, ಲತಾ ದೃಢನಿಶ್ಚಯದಿಂದ ಹೇಳಿದರು. ಮರುದಿನ ಬೆಳಿಗ್ಗೆ ಸುಧಾದೇವಿಯವರ ಫೋನ್ ಆಫ್ ಇತ್ತು. ಅವರಿಗೆ ತಪ್ಪಿಹೋದ ಕರೆಗಳ ಸಂಖ್ಯೆಯ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಮೊದಲ ಬಾರಿಗೆ ಅವರು ತಮ್ಮ ಬಗ್ಗೆ ಯೋಚಿಸುತ್ತಿದ್ದರು. ಉಪಹಾರದ ನಂತರ ಅವರು ಲತಾಳೊಂದಿಗೆ ಹೊರಟರು. ಅವರು 5 ಮನೆಗಳನ್ನು ನೋಡಿದರು. ಎಲ್ಲವೂ ಅವರ ಬಜೆಟ್ನಲ್ಲಿ ಇದ್ದವು. 5ನೇ ಮನೆ, ಅದನ್ನು ನೋಡಿದ ಕೂಡಲೇ ಅವರ ಹೃದಯ ಅದನ್ನು ಒಪ್ಪಿಕೊಂಡಿತು. ಅದು 6 ಅಂತಸ್ತಿನ ಒಳ್ಳೆಯ ಕಟ್ಟಡದಲ್ಲಿ 2ನೇ ಮಹಡಿಯಲ್ಲಿತ್ತು. ಒಂದು ದೊಡ್ಡ ಕಿಟಕಿಯಿರುವ ಹಾಲ್ ಮತ್ತು ಕೆಳಗೆ ಒಂದು ಸಣ್ಣ ಪಾರ್ಕ್ ಕಾಣುತ್ತಿತ್ತು. ತೆರೆದ ಅಡುಗೆ ಮನೆ, ಒಂದು ದೊಡ್ಡ ಮಲಗುವ ಕೋಣೆ ಮತ್ತು ಸ್ವಚ್ಛವಾದ ಸ್ನಾನದ ಕೋಣೆ. ಇದು ಹೆಚ್ಚು ದೊಡ್ಡದಿರಲಿಲ್ಲ, ಆದರೆ ಆರಾಮದಾಯಕವಾಗಿತ್ತು. ಬೆಳಕಿನಿಂದ ತುಂಬಿತ್ತು ಮತ್ತು ಶಾಂತಿಯಿತ್ತು. ಇದಕ್ಕೆ ಎಷ್ಟು ಕೇಳುತ್ತಿದ್ದೀರಿ? ಅವರು ಮಾಲೀಕರನ್ನು ಕೇಳಿದರು. ಇದರಲ್ಲಿ ಕೆಳಗೆ ಕಾರು ನಿಲ್ಲಿಸುವ ಜಾಗ ಮತ್ತು ನೆಲದಡಿಯಲ್ಲಿ ಒಂದು ಸಣ್ಣ ಸಾಮಾನು ಇಡುವ ಕೋಣೆಯೂ ಸೇರಿದೆ, ಮಾಲೀಕ ಹೇಳಿದರು. 45 ಲಕ್ಷ. ಅವರು ನಗದು ರೂಪದಲ್ಲಿ ಹಣ ಕೊಡಬಹುದಿತ್ತು ಮತ್ತು ಆಗಲೂ ಅವರ ಬಳಿ 65 ಲಕ್ಷ ಉಳಿಯುತ್ತಿತ್ತು. ಆರಾಮವಾಗಿ ಬದುಕಲು ಸಾಕಾಗುತ್ತಿತ್ತು. ನಾನು ಇದನ್ನು ಖರೀದಿಸಲು ಬಯಸುತ್ತೇನೆ, ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಅವರು 5 ಲಕ್ಷದ ಮೊದಲ ಕಂತಿನ ಚೆಕ್ ನೀಡಿದರು ಮತ್ತು ಒಪ್ಪಂದಕ್ಕೆ ಸಹಿ ಹಾಕಿದರು. ಲತಾ ಮತ್ತು ಸುಧಾದೇವಿ ಅಪ್ಪಿಕೊಂಡರು. ನೀನು ಮಾಡಿ ತೋರಿಸಿದೆ ಸುಧಾ, ನಿನ್ನದೇ ಮನೆ ಇರುತ್ತೆ, ಲತಾ ಸಂತೋಷದಿಂದ ಹೇಳಿದಳು. ವಾಪಸ್ಸು ಬಂದು ಅವರು ಫೋನ್ ಆನ್ ಮಾಡಿದರು. ಅಮನ್ನ 32 ಕರೆಗಳು, ರಿಯಾಳ 17 ಮತ್ತು 40ಕ್ಕಿಂತ ಹೆಚ್ಚು ಸಂದೇಶಗಳಿದ್ದವು. ಶುರುವಿನಲ್ಲಿ ಸಂದೇಶಗಳು ಚಿಂತೆಯದ್ದಾಗಿದ್ದವು. ನಂತರ ರೀತಿ ಬದಲಾಯಿತು. ನಾಟಕ ನಿಲ್ಲಿಸಿಯಮ್ಮ, ನಾವು ಮುಖ್ಯ ವಿಷಯಗಳ ಬಗ್ಗೆ ಮಾತನಾಡಬೇಕು. ಮತ್ತು ಕೊನೆಯ ಸಂದೇಶದಲ್ಲಿ ಬೆದರಿಕೆ ಇತ್ತು. ನೀವು ಉತ್ತರಿಸದಿದ್ದರೆ ನಾನು ಪೊಲೀಸ್ ಬಳಿ ಹೋಗುತ್ತೇನೆ. ನಿಮಗೆ ಇರಲು ಜಾಗವಿಲ್ಲ. ನೀವು ವಾಪಸ್ ಬರಲೇಬೇಕು. ಲತಾ ಸಂದೇಶಗಳನ್ನು ಓದಿದಳು ಮತ್ತು ಕೋಪದಿಂದ ಕಣ್ಣು ಕೆಂಪಾಗಿಸಿಕೊಂಡಳು. ಈ ಹುಡುಗನಿಗೆ ಹುಚ್ಚು ಹಿಡಿದಿದೆ. ನಿಮ್ಮೊಂದಿಗೆ ಹೇಗೆ ಮಾತನಾಡುತ್ತಿದ್ದಾನೆ? ಅವರು ನಿನ್ನನ್ನು ವರ್ಷಗಳಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿರುವಂತೆ, ಲತಾ ಹೇಳಿದರು.
ಸುಧಾದೇವಿಯವರು ಅಮನ್ಗೆ ಒಂದು ದೀರ್ಘ ಸಂದೇಶ ಬರೆದರು. ಅಮನ್, ನಾನು ಚೆನ್ನಾಗಿದ್ದೇನೆ, ನಾನು ಸುರಕ್ಷಿತ ಜಾಗದಲ್ಲಿದ್ದೇನೆ, ಸ್ನೇಹಿತೆಯೊಂದಿಗೆ. ನನಗೆ ಆ ಮನೆಯಿಂದ ಹೊರಬರುವುದು ಮುಖ್ಯವಾಗಿತ್ತು, ನನ್ನ ಮಾನಸಿಕ ಶಾಂತಿಗಾಗಿ. ನಾನು 20 ವರ್ಷಗಳಿಂದ ನೋವನ್ನು ಅನುಭವಿಸುತ್ತಿದ್ದೆ ಮತ್ತು ನಿನ್ನೆಯ ಘಟನೆ ಇನ್ಮುಂದೆ ಸಹಿಸಲು ಸಾಧ್ಯವಿರಲಿಲ್ಲ. ನಾನು ನನ್ನ ಮನೆ ಖರೀದಿಸಿದ್ದೇನೆ. 1 ವಾರದಲ್ಲಿ ಹೊಸ ಮನೆಗೆ ಹೋಗುತ್ತಿದ್ದೇನೆ. ಇದು ನಿನಗೆ ಶಿಕ್ಷೆಯಲ್ಲ, ನನ್ನಗಾಗಿ ನನ್ನನ್ನು ಪ್ರೀತಿಸುವ ನಿರ್ಧಾರ. ನಾನು ಹೊಸ ಮನೆಯಲ್ಲಿ ಇರಲು ಶುರು ಮಾಡಿದಾಗ ವಿಳಾಸ ಕಳುಹಿಸುತ್ತೇನೆ ಮತ್ತು ನಾವು ಆರಾಮವಾಗಿ ಮಾತನಾಡೋಣ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ಈಗ ನಾನು ನನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ. ಅಮ್ಮ. ಅವರು ಸೆಂಡ್ ಬಟನ್ ಒತ್ತಿದರು. ಅಮನ್ನ ಉತ್ತರ ಬಂದಾಗ ಅವನು ಭಯದಲ್ಲಿದ್ದ. ಅಮ್ಮ, ಇದು ಹುಚ್ಚುತನ. ನೀವು ಹೀಗೆ ಯಾವುದೇ ಮನೆ ಖರೀದಿಸಲು ಹೇಗೆ ಸಾಧ್ಯ? ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ಇದು ಮೋಸವಾದರೆ ಏನ್ ಮಾಡುತ್ತೀರಿ? ಸುಧಾದೇವಿಯವರು ಒಂದು ಸಣ್ಣ ಉತ್ತರ ಕಳುಹಿಸಿದರು. ಅಮನ್, ನಾನು ನನ್ನನ್ನು ನೋಡಿಕೊಳ್ಳಬಲ್ಲೆ ಮತ್ತು ರಿಯಾಳಿಂದ ನನಗೆ ಯಾವುದೇ ಕ್ಷಮೆ ಬೇಕಾಗಿಲ್ಲ. ಯಾರಾದರೂ ಕ್ಷಮೆ ಕೇಳಬೇಕಿದ್ದರೆ ಅದು ನಾವಿಬ್ಬರು. ನಾನು ಸಿದ್ಧವಾದಾಗ ಮಾತನಾಡೋಣ. ಮತ್ತು ಫೋನ್ ಆಫ್ ಮಾಡಿದರು. ಭಾನುವಾರ ಸುಧಾದೇವಿಯವರು ಮತ್ತು ಲತಾ ಮಾರುಕಟ್ಟೆಗೆ ಹೋದರು. ಅವರು ಒಂದು ಸಣ್ಣ ಸುಂದರವಾದ ಊಟದ ಟೇಬಲ್ ಖರೀದಿಸಿದರು. ಸೋಮವಾರ ಅವರು ವಕೀಲರನ್ನು ಭೇಟಿಯಾದರು. ಎಲ್ಲವೂ ಕಾನೂನುಬದ್ಧ ಮತ್ತು ಸರಿಯಾಗಿತ್ತು. ಮುಂದಿನ ಶುಕ್ರವಾರ ಕಾಗದಗಳಿಗೆ ಸಹಿ ಹಾಕಬೇಕಿತ್ತು. 55 ಲಕ್ಷ ರೂಪಾಯಿ ಒಟ್ಟು ಹಣ ಪಾವತಿಸಬೇಕಿತ್ತು. 5 ಲಕ್ಷ ರೂಪಾಯಿ ಮೊದಲ ಕಂತು ಪ್ಲಸ್ 50 ಲಕ್ಷ ರೂಪಾಯಿ ಕೊನೆಯ ಕಂತು ಪ್ಲಸ್ ಖರ್ಚುಗಳು. ಅಮನ್ ಅವರು ಮನೆ ಖರೀದಿಸುವುದು ತಪ್ಪು ಎಂದು ಯೋಚಿಸಿದ್ದರೆ, ಸುಧಾದೇವಿ ಗೌರವವನ್ನು ಮರಳಿ ಪಡೆಯುವುದು ಸರಿ ಎಂದು ತಿಳಿದಿದ್ದರು. ಶುಕ್ರವಾರಕ್ಕಿಂತ 1 ದಿನ ಮೊದಲು ಅಮನ್ ಲತಾ ಅವರ ಮನೆಗೆ ಬಂದ. ಲತಾ ಬಾಗಿಲು ತೆರೆದಳು. ಅಮನ್ ದಣಿದಂತೆ ಚಿಂತಿತನಂತೆ ಕಾಣುತ್ತಿದ್ದ. ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಇದ್ದವು. ಅಮ್ಮ, ಅವನು ನಿಧಾನವಾಗಿ ಹೇಳಿದ. ಅಮ್ಮನ್, ಸುಧಾದೇವಿಯವರು ಉತ್ತರಿಸಿದರು. ಅವನನ್ನು ಒಳಗೆ ಬರಲು ಹೇಳಲಿಲ್ಲ. ನಾವು ಮಾತನಾಡಬಹುದೇ? ಅವನು ಕೇಳಿದ. ಸರಿ, ಸುಧಾದೇವಿಯವರು ಹೇಳಿದರು. ಅಮ್ಮ, ನನಗೆ ಗೊತ್ತು, ನಾವು ತಪ್ಪು ಮಾಡಿದ್ದೇವೆ. ನಾವು ನಿಮ್ಮ ಕಾರ್ಡ್ ತೆಗೆದುಕೊಳ್ಳಬಾರದಿತ್ತು, ಆದರೆ ನೀವು ಹೀಗೆ ಹೇಳದೆ ಹೋಗಬಾರದಿತ್ತು. ಅವನು ಸುತ್ತು ಬಳಸಿ ಮಾತನಾಡಲು ಪ್ರಯತ್ನಿಸಿದ. ಅಮನ್, ನಾನು ಚೀಟಿ ಬರೆದಿಟ್ಟು ಬಂದಿದ್ದೆ. ನನಗೆ ಬರುವುದು ಮುಖ್ಯವಾಗಿತ್ತು, ನನ್ನ ಮನಸ್ಸಿನ ಶಾಂತಿಗಾಗಿ. ಮತ್ತು ನೀನು ವರ್ಷಗಳಿಂದ ನನ್ನನ್ನು ಗೌರವಿಸಲಿಲ್ಲ. 65 ಲಕ್ಷ ರೂಪಾಯಿ ನನ್ನ ಅನುಮತಿಯಿಲ್ಲದೆ ಹಂಚಿಕೊಳ್ಳುವುದು ಅದು ಕಳ್ಳತನ, ಸುಧಾದೇವಿಯವರು ಶಾಂತವಾಗಿ ಹೇಳಿದರು. ಅಮನ್ ಎಲ್ಲಾ ರೀತಿಯ ತಂತ್ರಗಳನ್ನು ಬಳಸಿದ. ನಂತರ ಅವನು ನೇರ ಪ್ರಶ್ನೆ ಕೇಳಿದ. ಮತ್ತು ಹಣ? ಆ ಮನೆಯ ನಂತರ ಎಷ್ಟು ಉಳಿದಿದೆ? ಇದು ನಿನ್ನ ಕೆಲಸವಲ್ಲ ಅಮನ್, ಸುಧಾದೇವಿಯವರು ದೃಢವಾಗಿ ಉತ್ತರಿಸಿದರು. ಏಕೆ ಇಲ್ಲ? ನಾನು ನಿನ್ನ ಮಗ. ನೀವು ನಿಮ್ಮ ಹಣದ ಲೆಕ್ಕವನ್ನು ಹೇಗೆ ನಿಭಾಯಿಸುತ್ತಿದ್ದೀರಾ ಎಂದು ತಿಳಿಯುವ ಹಕ್ಕು ನನಗಿದೆ. ನಿಮ್ಮ ವಯಸ್ಸಿನಲ್ಲಿ ತಪ್ಪು ನಿರ್ಧಾರಗಳು ಆಗಬಹುದು. ಅಮನ್ ಅವರನ್ನು ಕೆಣಕುತ್ತಾ ಹೇಳಿದ. ನನ್ನ ವಯಸ್ಸಿನಲ್ಲಿ ನಿನಗಿಂತ ಹೆಚ್ಚು ಅನುಭವ ಮತ್ತು ತಿಳುವಳಿಕೆಯಿದೆ. ನಾನು 40 ವರ್ಷಗಳ ಕಾಲ ತಪ್ಪಿಲ್ಲದೆ ಹಣವನ್ನು ನಿರ್ವಹಿಸಿದ್ದೇನೆ. ಸುಧಾದೇವಿಯವರು ಕೈಗಳನ್ನು ಕಟ್ಟಿಕೊಂಡು ಹೇಳಿದರು. ಅಮನ್ ಕೊನೆಯ ಹೊಡೆತ ನೀಡಿದ. ಅಮ್ಮ, ಈ ಹಣ ಸ್ವಲ್ಪ ನನ್ನದೂ ಇದೆ. ನಾನು ನಿಮಗೆ 20 ವರ್ಷಗಳ ಕಾಲ ಮನೆ, ಊಟ, ಸೌಕರ್ಯಗಳನ್ನು ನೀಡಿದ್ದೇನೆ. ನಾವು ಆ ಕಳೆಯುವಿಕೆಯನ್ನು ಮಾಡಿದರೆ ಬಹುಶಃ ನಾನು ನಿಮಗೆ ಏನನ್ನೂ ಕೊಡಬೇಕಾಗಿಲ್ಲ. ಲತಾ ಮಧ್ಯ ಬಂದಳು. ಅಮನ್, ಈಗ ನೀನು ಹೋಗು. ನಿನ್ನ ತಾಯಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ನಿನಗೆ ಅವರ ಹಣದ ಮೇಲೆ ಯಾವುದೇ ಹಕ್ಕಿಲ್ಲ. ಅಮನ್ ಲತಾರ ಕಡೆಗೆ ನೋಡಿದ. ನೀವು ಮಧ್ಯ ಬರಬೇಡಿ. ಇದು ತಾಯಿ ಮತ್ತು ಮಗನ ಮಾತು. ಇದು ನನ್ನ ಮನೆ ಮತ್ತು ನಾನು ಯಾವಾಗ ಬೇಕಾದರೂ ಭಾಗವಹಿಸಬಹುದು. ಈಗ ನೀನು ಹೊರಡು, ಅಥವಾ ನಾನು ಸೆಕ್ಯೂರಿಟಿಗೆ ಕರೆಯಬೇಕಾ? ಲತಾ ಫೋನ್ ತೆಗೆಯುತ್ತಾ ಹೇಳಿದರು. ನಿಮಗೆ ಇದು ಬೇಕಾ ಅಮ್ಮ? ನಮ್ಮ ಕುಟುಂಬವನ್ನು ಒಡೆಯಲು ನಮ್ಮ ನಡುವೆ ಅಪರಿಚಿತರನ್ನು ಬರಲು ಬಿಡುವುದು? ಅಮನ್ ಲತಾರ ಕಡೆಗೆ ನೋಡುತ್ತಾ ಕೇಳಿದ. ಲತಾ ಅಪರಿಚಿತೆಯಲ್ಲ. ನೀನು ಇಲ್ಲದಿದ್ದಾಕಿನಿಂದ ಅವಳು ನನ್ನ ಸ್ನೇಹಿತೆ. ಮತ್ತು ಕುಟುಂಬವು ಒಡೆದಿದ್ದು ಯಾವಾಗ ಅಂದ್ರೆ ನೀನು ನನ್ನನ್ನು ನಿನ್ನ ತಾಯಿಯಂತೆ ನೋಡದೆ ನಿನ್ನ ಎಟಿಎಂನಂತೆ ನೋಡಲು ಶುರು ಮಾಡಿದಾಗ. ಸುಧಾದೇವಿಯವರು ನೋವಿನಿಂದ ಹೇಳಿದರು. ನೀವು ಹೀಗೆ ಮಾಡುತ್ತಿದ್ದೀರಾ ಎಂದು ನನಗೆ ನಂಬಲು ಆಗುತ್ತಿಲ್ಲ. ರಿಯಾ ಸರಿಯಾಗಿಯೇ ಹೇಳುತ್ತಿದ್ದಳು. ನೀವು ಕೇವಲ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತೀರಾ. ಅಮ್ಮನ್ ವಿಷತುಂಬಿದ ಮಾತುಗಳಲ್ಲಿ ಹೇಳಿದ. ನೀನು ಇದನ್ನೇ ಯೋಚಿಸಿದರೆ ನಾನು ನಿನ್ನ ಜೀವನದಿಂದ ಹೊರಟು ಹೋಗುವುದು ಒಳ್ಳೆಯದು. ಸುಧಾದೇವಿಯವರು ನಡುಗುವ ಧ್ವನಿಯಲ್ಲಿ ಹೇಳಿದರು. ಅಮನ್ ಕೋಪದಿಂದ ತಿರುಗಿ ಲಿಫ್ಟ್ ಕಡೆಗೆ ಹೊರಟು ಹೋದ. ಅನಾರೋಗ್ಯಕ್ಕೆ ಬಿದ್ದರೆ ಅಥವಾ ಸಹಾಯ ಬೇಕಾದರೆ ನನ್ನ ಬಳಿ ಬರಬೇಡಿ.
ಅವನು ಹಿಂತಿರುಗಿ ಹೇಳಿದ. ಅಮನ್, ಸುಧಾದೇವಿಯವರು ಕರೆದರು, ಮತ್ತು ಅವನು ನಿಂತ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದ್ರೆ ನಾನು ನಿಮ್ಮ ಅನುಕೂಲಕ್ಕಾಗಿ ನನ್ನ ಗೌರವವನ್ನು ತ್ಯಾಗ ಮಾಡಲು ಸಾಧ್ಯವಿಲ್ಲ. ಅಮನ್ ಉತ್ತರಿಸದೆ ಲಿಫ್ಟ್ ಮೆಲ್ಲಿ ಒಳಗೆ ಹೋದ. ಸುಧಾದೇವಿಯವರು ಆ ರಾತ್ರಿ ಅತ್ತರು. 20 ವರ್ಷಗಳ ದುಃಖದ ಜೀವನಕ್ಕಾಗಿ, ಎಂದಿಗೂ ಗೌರವ ಕೊಡದ ಆ ಕುಟುಂಬಕ್ಕಾಗಿ. ಆದರೆ ಅದರಲ್ಲಿ ಶಾಂತಿಯ ಕಣ್ಣೀರೂ ಸಹ ಇತ್ತು. ಮರುದಿನ ಶುಕ್ರವಾರದ ಬೆಳಿಗ್ಗೆ ಬೆಳಕು ತುಂಬಿತ್ತು. ಲತಾ ಅವರೊಂದಿಗೆ ವಕೀಲರ ಕಚೇರಿಗೆ ಹೋದರು. ಇದು ನಿನ್ನ ಜೀವನದ ಅತ್ಯಂತ ಮುಖ್ಯ ದಿನ ಸುಧಾ, ಲತಾ ಹೇಳಿದರು. 2 ಗಂಟೆಗಳ ಕಾಲ ಕಾಗದಗಳಿಗೆ ಸಹಿ ಹಾಕಲಾಯಿತು. 50 ಲಕ್ಷದ ಚೆಕ್ಕು ನೀಡುವ ಸಮಯ ಬಂದಾಗ ಸುಧಾದೇವಿಯವರ ಕೈ ಸ್ವಲ್ಪ ನಡುಗಿತು. ಆದರೆ ಅವರು ಲತಾಳನ್ನು ನೋಡಿದರು. ಅವಳು ಹೆಮ್ಮೆಯಿಂದ ನಕ್ಕಳು, ಮತ್ತು ಅವರು ಇದನ್ನು ಯಾಕೆ ಮಾಡುತ್ತಿದ್ದಾರೆ ಎಂದು ಅವರಿಗೆ ನೆನಪಾಯಿತು. ತುಂಬಾ ಒಳ್ಳೆಯದು ಮಿಸಸ್ ಸುಧಾದೇವಿ, ಈ ಮನೆ ಈಗ ಕಾನೂನುಬದ್ಧವಾಗಿ ನಿಮ್ಮದು. ಇಗೋ ಕೀಲಿಗಳು ಮತ್ತು ಕಾಗದಗಳು. ವಕೀಲರು ಅವರಿಗೆ ಒಂದು ದಪ್ಪ ಲಕೋಟೆ ಮತ್ತು 3 ಕೀಲಿಗಳ ಗುಂಪನ್ನು ನೀಡಿದರು. ಆ ಕೀಲಿಗಳು ಅವರಿಗೆ ಸ್ವಾತಂತ್ರ್ಯ, ಗೌರವ ಮತ್ತು ಸ್ವಂತಿಕೆಯನ್ನು ತಂದುಕೊಡುತ್ತಿದ್ದವು. ಅವರು ಲತಾ ಅವರೊಂದಿಗೆ ಅಪ್ಪಿಕೊಂಡರು. ಅವರು ಎಲ್ಲಾ ಹೊಸ ಸಾಮಾನುಗಳನ್ನು ಹೊಸ ಮನೆಗೆ ಸ್ಥಳಾಂತರಿಸಿದರು. ಮನೆಯು ನೆಮ್ಮದಿಯಿಂದ ತುಂಬಿತ್ತು. ಪ್ರತಿಯೊಂದು ವಸ್ತುವನ್ನು ಅವರ ಅನುಕೂಲಕ್ಕಾಗಿ ಆರಿಸಲಾಗಿತ್ತು. ಸುಧಾದೇವಿಯವರು ತಮ್ಮ ಹೊಸ ಮನೆಯಲ್ಲಿ ಮೊದಲ ರಾತ್ರಿ ಕಳೆದರು. ಅವರು ತಮ್ಮ ಚಹಾ ಕೆಟಲ್ನಲ್ಲಿ ಚಹಾ ತಯಾರಿಸಿದರು, ತಮ್ಮ ಕಪ್ನಲ್ಲಿ ಕುಡಿದರು ಮತ್ತು ಕಿಟಿಕಿಯಿಂದ ಪಾರ್ಕನ್ನು ನೋಡಿದರು. ಯಾವುದೇ ಒತ್ತಡವಿಲ್ಲ, ಯಾವುದೇ ಭಯವಿಲ್ಲ, ಕೇವಲ ಶಾಂತಿ, ಮೌನ ಮತ್ತು ಸ್ವಾತಂತ್ರ್ಯವಿತ್ತು. ಅವರು ಮುಂದಿನ ಕೆಲವು ತಿಂಗಳುಗಳಲ್ಲಿ ತಮ್ಮನ್ನು ತಾವು ಮತ್ತೆ ಕಂಡುಕೊಂಡರು. ಸಮುದಾಯ ಕೇಂದ್ರದಲ್ಲಿ ಹೆಣಿಗೆ ಕ್ಲಾಸಿಗೆ ಸೇರಿದರು. ಪ್ರತಿದಿನ ಬೆಳಿಗ್ಗೆ ಪಾರ್ಕ್ನಲ್ಲಿ ತಿರುಗಾಡಲು ಹೋಗುತ್ತಿದ್ದರು. 6 ತಿಂಗಳ ನಂತರ ಅಮನ್ನ ಸಂದೇಶ ಬಂದಿತು. ಈ ಬಾರಿ ಸಂದೇಶ ಬೇರೆ ಇತ್ತು. ಅಮ್ಮ, ನನಗೆ ಗೊತ್ತು, ನಾವು ತಿಂಗಳುಗಳಿಂದ ಮಾತನಾಡುತ್ತಿಲ್ಲ. ನಾನು ತುಂಬಾ ಯೋಚಿಸುತ್ತಿದ್ದೆ. ರಿಯಾ ಮತ್ತು ನನ್ನ ನಡುವೆ ಎಲ್ಲವೂ ಸರಿಯಾಗಿ ನಡೆಯುತ್ತಿಲ್ಲ. ಅವಳಿಗೆ ಯಾವಾಗಲೂ ಹೆಚ್ಚು ಬೇಕು, ಮತ್ತು ಅವಳು ನಿಮ್ಮೊಂದಿಗೂ ಹಾಗೆಯೇ ಇದ್ದಳು ಎಂದು ನನಗೆ ಈಗ ಅರ್ಥವಾಗಿದೆ. ನೀವು ಯಾಕೆ ಹೊರಟು ಹೋಗಿದ್ರಿ ಎಂದು ಈಗ ನನಗೆ ಅರ್ಥವಾಗುತ್ತಿದೆ. ನನ್ನಿಂದ ಕ್ಷಮೆಯ ನಿರೀಕ್ಷೆಯಿಲ್ಲ, ಕೇವಲ ನಾನು ಈಗ ಅರ್ಥಮಾಡಿಕೊಂಡಿದ್ದೇನೆ ಎಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ಸುಧಾದೇವಿಯವರು ಉತ್ತರಿಸಿದರು. ಅಮನ್, ನಿನ್ನ ಪ್ರಾಮಾಣಿಕತೆಗೆ ಬೆಲೆಯಿದೆ. ನೀವು ನಮ್ಮ ಸಂಬಂಧವನ್ನು ಸರಿಪಡಿಸಲು ಬಯಸಿದರೆ ಸ್ವಾಗತ. ಆದರೆ ಈಗ ಗಡಿಗಳು ಬೇರೆ ಇರುತ್ತವೆ. ನಾನು ಸುಳ್ಳನ್ನು ನಂಬುವ ತಾಯಿಯಲ್ಲ. ನೀನು ನನ್ನನ್ನು ಗೌರವಿಸಲು ಸಾಧ್ಯವಾದರೆ ನಾವು ಹೊಸದಾಗಿ ಜೀವನ ಶುರು ಮಾಡಬಹುದು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ಈಗ ನಾನು ನನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ. ಒಂದು ಭಾನುವಾರ ಅಮನ್ ಅವರನ್ನು ಭೇಟಿಯಾಗಲು ಬಂದ, ಒಬ್ಬಂಟಿಯಾಗಿ. ಅವರು ಅವನಿಗೆ ಮನೆಯನ್ನು ತೋರಿಸಿದ್ರು. ಇದು ಚಿಕ್ಕದಾಗಿದೆ, ಆದ್ರೆ ಆರಾಮದಾಯಕವಾಗಿದೆ ಅಮ್ಮ, ಅವನು ಹೃದಯದಿಂದ ಹೇಳಿದ. ಅವರು ಗಂಟೆಗಳ ಕಾಲ ಮಾತ್ನಾಡಿದ್ರು ಮತ್ತು ರಿಯಾಗಾಗಿ ನಿಮ್ಮನ್ನು ದೂರ ಮಾಡಿಕೊಂಡೆ ಎಂದು ಹೇಳಿದ. ನೀವು ನನ್ನನ್ನು ಕ್ಷಮಿಸುತ್ತೀರಾ? ಅವನು ಕೇಳಿದ. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಮಗು. ಕ್ಷಮೆ ನಿನಗಾಗಿ ಅಲ್ಲ, ನನಗಾಗಿ. ನಾನು ಕೋಪದಿಂದ ಮುಕ್ತವಾಗಲು. ಆದರೆ ಕ್ಷಮೆ ಎಂದರೆ ನಾವು ವಾಪಸ್ ಮೊದಲಿನಂತೆ ಆಗುವುದಿಲ್ಲ. ಇದರರ್ಥ ನಾವು ಉತ್ತಮ ಬಾಂಧವ್ಯಗಳೊಂದಿಗೆ ಮುಂದುವರಿಯುತ್ತೇವೆ ಎಂದು ಸುಧಾದೇವಿಯವರು ಶಾಂತಿಯಿಂದ ವಿವರಿಸಿದ್ರು. 6 ತಿಂಗಳ ನಂತರ ಅಮನ್ ಮತ್ತು ರಿಯಾಳ ವಿಚ್ಛೇದನವಾಯಿತು. ಇಂದು 1 ವರ್ಷದ ನಂತರ ಸುಧಾದೇವಿಯವರಿಗೆ 59 ವರ್ಷ ಮತ್ತು ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ದಾರೆ. ಅವರ ಬಳಿ 65 ಲಕ್ಷ ರೂಪಾಯಿ ಬ್ಯಾಂಕಿನಲ್ಲಿದೆ. ಮನೆ ಸಂಪೂರ್ಣವಾಗಿ ಅವರದ್ದಾಗಿದೆ. ಅಮನ್ ಪ್ರತಿ 2 ವಾರಗಳಿಗೊಮ್ಮೆ ಅವರನ್ನು ಭೇಟಿಯಾಗಲು ಬರುತ್ತಾನೆ. ಮತ್ತು ಈಗ ಅವರ ಸಂಬಂಧ ಪ್ರಾಮಾಣಿಕವಾಗಿದೆ. ಅವರ ಜೀವನವೂ ಹೆಚ್ಚು ವಿಶೇಷವಾಗಿಲ್ಲ, ಆದರೆ ಅವರ ಬಳಿ 20 ವರ್ಷಗಳಿಂದ ಇರದಿದ್ದ ಶಾಂತಿಯಿದೆ. ಅವರ ಬಳಿ ತಮ್ಮದೇ ಆದ ಜಾಗ, ತಮ್ಮದೇ ಆದ ಹಣ, ತಮ್ಮದೇ ಆದ ಗೌರವವಿದೆ. ಅವರು ಹಿಂತಿರುಗಿ ನೋಡಿದಾಗ ಅವರಿಗೆ ದುಃಖವಾಗುತ್ತದೆ, ಅವರು ಯಾಕೆ ಮೊದಲೇ ಹೊರಬರಲಿಲ್ಲ ಎಂದು. ಆದರೆ ನಂತರ ಅವರಿಗೆ ನೆನಪಾಗುತ್ತದೆ, ಈ ನೋವು ತಮಗಾಗಿ ಬದುಕುವುದು ಜೀವನದಲ್ಲಿ ಅತ್ಯಂತ ಮುಖ್ಯ ಎನ್ನುವುದು ತೋರಿಸಿಕೊಟ್ಟಿದೆ. ಹಾಗಾದ್ರೆ ನೀವೆಲ್ಲರೂ ನೋಡಿದ್ರಿ, ಸುಧಾದೇವಿಯವರು 58 ವರ್ಷದ ವಯಸ್ಸಿನಲ್ಲಿ ತಮ್ಮ ಆತ್ಮಗೌರವವನ್ನು ಮರಳಿ ಪಡೆದರು ಎನ್ನುವುದನ್ನು. ಗಡಿಗಳನ್ನು ನಿಗದಿಪಡಿಸಲು ಕಲಿಯಿರಿ. ಸಂಬಂಧ ಎಷ್ಟು ಮುಖ್ಯವಾಗಿದ್ದರೂ ಪರವಾಗಿಲ್ಲ. ಗೌರವದಿಂದ ಬದುಕುವುದು ಬ್ಯಾಂಕ್ನಲ್ಲಿ ಜಮಾ ಮಾಡಿದ ಹಣಕ್ಕಿಂತ ಹೆಚ್ಚು ಮುಖ್ಯ. ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ.
ಸುಧಾದೇವಿಯವರ ಪ್ರಯಾಣದಿಂದ ನಿಮಗೆ ಪಾಠ ಸಿಕ್ಕಿದ್ದರೆ ಲೈಕ್ ಮತ್ತು ಕಾಮೆಂಟ್ ಮಾಡಲು ಮರೆಯಬೇಡಿ ಮತ್ತು ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.